ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸಮಸ್ತ ಜೀವರಾಶೌ ತು ದುರ್ಲಕ್ಷಣವಿವರ್ಜಿತೌ ಪೂರ್ಣಚಿತ್ಸುಖಶಕ್ತ್ಯಾದೌ ಶಕ್ತ್ಯಾದೇಹೇ ಯೋಗ್ಯೌ ಕೃಷ್ಣಾ ಚ ಮಾರುತಿ. ಸಮಸ್ತ ಜೀವರಾಶೌ ತು ಸಮಸ್ತ ಜೀವರಾಶಿಗಳಲ್ಲಿ ದುರ್ಲಕ್ಷಣ ವಿವರ್ಜಿತವು, ದುರ್ಲಕ್ಷಣದಿಂದ ಸಂಪೂರ್ಣ ದೂರಾದವರು ಅಂದರೆ ಪೂರ್ಣಚಿತ್ ಸುಖ ಶಕ್ತ್ಯಾದೇಹೇ ಯೋಗ್ಯವು, ಅದರಿಂದಾಗಿಯೇ ಪೂರ್ಣವಾದ ಚಿತ್ ಸುಖ ಶಕ್ತಿ ಮೊದಲಾದವುಗಳಿಗೆ ಯೋಗ್ಯವು ಅರ್ಹರಾದವರು ಕೃಷ್ಣಾಚ ಮಾರುತಿ, ದ್ರೌಪದಿ ಮತ್ತು ಭೀಮಸೇನ, ವಾಯುದೇವರು ಮತ್ತು ಭಾರತಿ ಅಂತ ಅರ್ಥ. ಬ್ರಹ್ಮವಾಯುಗಳು ಅಂಡರ್ಸ್ಟುಡ್. ಸಮಸ್ತ ಪುರುಷರುಗಳು ಸಮಸ್ತ ಸ್ತ್ರೀರುಗಳು ಒಟ್ಟು ತಾತ್ಪರ್ಯ. ಅವರಿಗೆ ಯಾವ ಕಾಲಕ್ಕೂ ಕೂಡ ಏನಿಲ್ಲ, ಯಾವ ದುರ್ಲಕ್ಷಣಗಳು ಯಾವ ಕಾಲಕ್ಕೂ ಇಲ್ಲ. ಆದ್ದರಿಂದ ಅವರಿಗೆಂದೂ ದುಃಖ ಇಲ್ಲ, ಎಂದೂ ಅಜ್ಞಾನ ಇಲ್ಲ. ಬಹಳ ಮುಖ್ಯ ಅದು. ಹಾಂ ಏನು ಸಿಗಲ್ಲ ಅವ್ರಿಗೆ. ಅಜ್ಞಾನಾದಿಗಳು ಬರೋ ಸಂಭವ ಇದೆ, ದುಃಖ ಬರುತ್ತೆ. ಅವೆಲ್ಲ ಅರ್ಜುನ ಬಂತಲ್ಲ ಹಾಗೆ. ಹಾಂ ಯಾವುದು ಪ್ರಳಯ ಕಾಲದಲ್ಲೂ ಇಲ್ಲ, ಆ ಸ್ವರೂಪದಲ್ಲಿ ಹಾಗಿರೋದ್ರಿಂದ ಯಾವ ಕಾಲಕ್ಕೂ ಅವರಿಗೆ ದುಃಖ ಅಜ್ಞಾನಾದಿಗಳಿಲ್ಲ. ಪೂರ್ಣ ಸುಖ ಅನಾದಿ ದುಃಖಹೀನತ್ವೇ. ಯಾವುದು ಅದಕ್ಕೆ ದಾತ್ರಿಂಶ ಲಕ್ಷಣ ಇರೋದ್ರಿಂದಲೇ ಅವ್ರಿಗೇನಿಲ್ಲ, ದುಃಖ ಇಲ್ಲ. ದುರ್ಲಕ್ಷಣ ಎಂಬ ದುಃಖ ಸೂಚಕ. ದುರ್ಲಕ್ಷಣ ಇಲ್ಲ, ಆದ್ದರಿಂದ ಅವ್ರಿಗೆ ದುಃಖ ಇಲ್ಲ. ಆದ್ದರಿಂದ ಸುಖ ಇದ್ದೇ ಇರ್ತದೆ. ದುಃಖ ಇಲ್ಲ ಅಂದರೆ ಆಪತ್ತು ಸುಖ ಇರಲೇಬೇಕು. ಅದಕ್ಕೆ ಸುಖ ತೀರ್ಥರು ಎಂಬ ಹೆಸರು ಅವಾಗ ಅರ್ಥ ಆಗ್ತದೆ. ಸುಖ ತೀರ್ಥ ಅಂತ ಯಾತಕ್ಕೆ ಕರೀತಾರೆ? ದುರ್ಲಕ್ಷಣ ಇಲ್ಲದವರಾದ್ದರಿಂದ ಸದಾ ಕಾರಣಕ್ಕೂ ಅವರಿಗೆ ಆನಂದನೇ ಇರ್ತದೆ. ಆನಂದ ತೀರ್ಥರು, ಸುಖ ತೀರ್ಥರು ಇವೆಲ್ಲ ಅದಕ್ಕೆ ಅವರ ಹರ್ಷ ತೀರ್ಥರು ಹೀಗೆಲ್ಲ ಕರೆದಿದ್ದಾರೆ. ಅವರಿಗೆ ಅನಂತ ಅವ್ರಿಗೆ ಏನು 32 ಪಟ್ಟು ಅವ್ರ ಕ್ಲಾರಿಟಿ ವೈಸ್ ಭಾರಿ ಜಾಸ್ತಿ ಅವ್ರದ್ದು. ಗೊತ್ತಾಯ್ತಾ? ನಾರಾಯಣಂದು ಸ್ವತಂತ್ರ ಅದೆಲ್ಲ ಇಲ್ಲೇ ಹೇಳ್ತಾರೆ. ಈಗ ಅನಾದಿ ದುಃಖಹೀನತ್ವೇ ದುಃಖಾದಿಕ್ಕೆ ಚ ಲಕ್ಷಣ. ಅನಾದಿ ಕಾಲದ ದುಃಖ ಇಲ್ಲದೇ ಇರುವಿಕೆ, ಸುಖವನ್ನು ಹೆಚ್ಚಾಗಿ ಹೊಂದಿರುವಿಕೆ, ಇದು ಲಕ್ಷಣದಿಂದ ಆಗೋ ಪ್ರಯೋಜನ. ರುಕ್ಮಿಣೀ ಸತ್ಯಭಾಮಾದಿ ರೂಪಾಯ ಶ್ರಿಯ ಏವತು. ರುಕ್ಮಿಣಿ ಸತ್ಯಭಾಮ ಅಂತ ಯಾತಕ್ಕೆ ಹೇಳಿದ್ರೆ ಅವತಾರ ರೂಪಗಳಲ್ಲಿ ಆಗಿರಬೇಕಾದ್ರೆ ಮೂಲ ರೂಪಕ್ಕೆ ಅವ್ರಿಗೆ ವ್ಯತ್ಯಾಸವೇ ಇಲ್ಲ, ಆದ್ದರಿಂದ ಪೂರ್ಣವಾಗಿರ್ತಾರೆ ಅಂತ ಅರ್ಥ. ರುಕ್ಮಿಣೀ ಸತ್ಯಭಾಮಾದಿ ರೂಪಾಯ ಶ್ರಿಯ ಏವತು ಮುಖ್ಯಂ. ಅದಕ್ಕಿಂತ ಮುಖ್ಯ ಲಕ್ಷಣ ಲಕ್ಷ್ಮೀದೇವಿಗೆ. ಅದಕ್ಕಿಂತ ತತೋಪಿ ಮುಖ್ಯಂತು ಸ್ವಾತಂತ್ರ್ಯಾದೇರಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ. ತತೋಪಿ ಮುಖ್ಯಂತು ಸ್ವಾತಂತ್ರ್ಯಾದೇರಶೇಷತಃ. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಗುಣ ಯಾವುದು ಅಂದರೆ ದೇವರದ್ದು. ಅದರಲ್ಲಿ ಸುಖ ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಇದೆ. ಅದರಲ್ಲಿ ಸ್ವಾತಂತ್ರ್ಯ ಸೂಚಕವಾದ ಲಕ್ಷಣ ಇರೋ ದೇವರಲ್ಲಿ ಒಂದೇ. ಸ್ವಾತಂತ್ರ್ಯ ಸೂಚಕವಾದ ಲಕ್ಷಣ ದೇವರಲ್ಲಿ ಮಾತ್ರ ಇದೆ. ಇನ್ನು ಈಶಕೋಟಿ ಪ್ರವಿಷ್ಟಿಯಾಗಿ ಸರ್ವತ್ರ ವ್ಯಾಪ್ತತ್ವಾದಿ ಗುಣಗಳೆಲ್ಲ ಮಹಾಲಕ್ಷ್ಮಿಗಿದೆ. ಇನ್ನು ಜೀವರಾಶಿಯಲ್ಲಿ ದುಃಖ ಇಲ್ಲದ ಸುಖ ಇವರಲ್ಲಿದೆ. ಲಕ್ಷಣ ಹೇಗೆ ವೇರಿ ಆಗ್ತಾ ಹೋಗುತ್ತೆ. ದೇವರ ಲಕ್ಷಣ ಸ್ವಾತಂತ್ರ್ಯಕ್ಕೆ. ಇವತ್ತು ಮುಖ್ಯಾಧಿಕಾರಿ ಇರ್ತಾರೆ, ಅವನ ಟಿ ವಿನೇ ಬೇರೆ. ಗೊತ್ತಾಯ್ತು? ಯಾರು ಸಲೀಟ್ ಹೊಡೆಯೋ ಯೋಚನೆಗಳೆಲ್ಲ ಬರೋದಿಲ್ಲ, ಸೀದಾ ಬರ್ತಿರ್ತಾರೆ. ಅದು ಸ್ವಲ್ಪ ಕಡಿಮೆ ಇದ್ದವ್ರಿಗೆ ಏನಾಗುತ್ತಾಗಲೇ ಎಲ್ಲ ಜೋರು ಅವ್ರಂತಷ್ಟು ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಮೇಲಿದ್ದಾನೆ ಅಂತ. ದೇವರ ಮೇಲೆ ಯಾರೂ ಇಲ್ಲ, ಆದ್ದರಿಂದ ಏನೇ ಯಾವ ಕಾಲಕ್ಕೂ ಇಲ್ಲ, ಯಾವ ಸ್ಥಳದಲ್ಲೂ ಇಲ್ಲ. ಆದ್ದರಿಂದ ಅದು ಲಕ್ಷಣವೇ ಬೇರೆ. ಮುಖ್ಯಂ ತತೋಪಿ ಮುಖ್ಯಂತು ಸ್ವಾತಂತ್ರ್ಯಾದೇರಶೇಷತಃ ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ.
ಅವು ಅನಂತ ಗುಣಸೂಚಕ, ಸ್ವಾತಂತ್ರ್ಯಾದಿ ಅನಂತ ಗುಣಸೂಚಕ. ಪರಂ ಲಿಂಗಂ, ಪರಂ ಅಂದರೆ ಶ್ರೇಷ್ಠವಾದಂಥ ಲಕ್ಷಣ. ನಿತ್ಯಂ ವ್ಯಾಸಾದಿ ರೂಪಿಣ ಅಂತ ಹೇಳುತ್ತೆ, ಅವತಾರ ರೂಪದಲ್ಲೂ ಹಾಗೆ ಅಂತ ಹೇಳೋದಕ್ಕೆ ವ್ಯಾಸಾದಿ ರೂಪಿಣ. ವ್ಯಾಸರು ಕಚ್ಚದ ಋಷಿ ಅಂತ ಹೇಳಿದ್ರೆ ಇದೊಂದು ಪ್ರಶ್ನೆ ಮತ್ತೆ. ಈಗ ಪೂರ್ಣಲಕ್ಷಣ ಹೇಗಿರುತ್ತೆ ಕಚ್ಚದ ಋಷಿಗೆ? ಇದೇ ಅಂದಮೇಲೆ ಏನಲ್ಲ ಅವರು ಕಚ್ಚದ ಋಷಿ ಅಲ್ಲ, ಸಾಕ್ಷಾತ್ ನಾರಾಯಣನೇ. ಬೇರೆಯವರು ಅವ್ರಿಗೇನು ಗೊತ್ತಿಲ್ಲದ ನಾವು ಯಾಕೆ ಹೇಳಬೇಕು? ಸಾಮುದ್ರಿಕ ಶಾಸ್ತ್ರ ಅಂತಿದೆ, ಇವೆಲ್ಲ ಬರುತ್ತದು. ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ ಇದು. ವಾಲ್ಮೀಕಿ ರಾಮಾಯಣ ಹೋಗ್ತಾರವರು, ಅರ್ಥ ಆಯ್ತಾ? ಅದು ಸೀತಾದೇವಿ ಹನುಮಂತಲ್ಲಿ ಆಕೃತಿ ಸಂಭಾಷಣೆ ಕಾಲಕ್ಕೆ ರಾಮ ಹೇಗಿದೆ ಲಕ್ಷಣ ಎಲ್ಲ ಹೇಳ್ತಾರೆ. ಆಗ ಗೊತ್ತಾಗುತ್ತೆ ಸೀತಾ ಇವನೇ ನಿಜವಾಗಲೂ ಕೂಡ ರಾಮದೂತ ಅಂತೇಳಿ. ಎಲ್ಲ ಕಡೆ ಸಂಪ್ರತಿಪನ್ನ ಅದು ಅರ್ಥ. ಆದ್ದರಿಂದ ಅದು ಇವ್ರಿಗೆ ಯಾರು ಯಾಕೆ ಹೇಳಲಿಲ್ಲ ಅಂದರೆ ಲಕ್ಷಣ ಜ್ಞಾನದ ಬಗ್ಗೆ ಡೆಪ್ತ್ ಇಲ್ಲ ಆದ್ದರಿಂದ ಹೇಳಕ್ಕೆ ಹೋಗಲಿಲ್ಲ. ಮತ್ತು ಹೇಳಿದರೆ ಅವರಿಗೆ ಪ್ರಾಬ್ಲಮ್ ಕೂಡ ಅದರಿಂದ. ಅರ್ಥ ಆಯ್ತಾ? ಈಗ ಇವತ್ತು ಸಾವಿರ ಲಕ್ಷಣ ಹಾಕ್ಕೊಂಡು ಬರ್ತಾರೆ ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಡ್ರೆಸ್ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ, ಲಕ್ಷಾಂತರ ರೂಪಾಯಿ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಗೊತ್ತಾಗುತ್ತೋ ಅವ್ರು ಇಲ್ಲೇ ಇಲ್ಲ ಬಂದೇ ಇಲ್ಲ ಅಂತ, ಡೂಪ್ಲಿಕೇಟ್ ಅವರು ಆ ಲಕ್ಷಣವನ್ನು ಕಾಪಿ ಮಾಡ್ತಾರೆ. ಅದು ಈ ಲಕ್ಷಣ ಅಂತ ಸ್ವರೂಪದ ಲಕ್ಷಣ, ಆದ್ದರಿಂದ ಏನು ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಫ್ಯಾನ್ಸಿ ಡ್ರೆಸ್ಸಿಂದ ಮೋಸ ಮಾಡ್ಬೋದು, ನಾಲೆಡ್ಜಿಂದ ಮೋಸ ಮಾಡೋಕ್ಕಾಗಲ್ಲ. ಈ ರಿಟರ್ನ್ ಟೆಸ್ಟು, CET, ಆಮೇಲೆ ಇಂಟರ್ವ್ಯೂ ಎಲ್ಲ ಯಾತಕ್ಕೆ ಮಾಡ್ತಾರೆ? ಫಿಲ್ಟರ್ ಆಗ್ತಾ ಹೋಗ್ತಾರೆ. ಯಾವ ಕಾಪಿ ಮಾಡಿದರೆ ಏನೋ ಅವೆಲ್ಲ ಕಡೆ ಹೆಲ್ಮೆಟ್ ಆಗ್ತಾ ಹೋಗುತ್ತೆ. ಮೊದಲು CET ಇರಲಿಲ್ಲ, ಯಾವಾಗ ಒಂದು ಗಲಾಟೆ ಆಯಿತು ಪೇಪರ್ ಇದಾಗಿದೆ ಆವಾಗಲಿಂದ ಶುರು ಮಾಡಿದರು ಅದನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಹಾಗೆ ಮಾಡಿದರು. ಇನ್ನೂ ಇಂಟರ್ವ್ಯೂದಲ್ಲಿ ಮತ್ತೇನಾಗ್ತಾನೆ, ಫರ್ದರ್ ಇದ್ರೆ ಅಲ್ಲೂ ಎಲಿಮಿನೇಟ್ ಆಗ್ತಾನೆ. ಯಾವುದೋ ಕಾರಣಕ್ಕೆ ಅವನು ಇದಿಲ್ಲದೆ ಬಂದಿದ್ದರೆ ಸಿಕ್ಕಾಕೊಂಡ್ಬಿಡ್ತಾನೆ. ಅದು ಸ್ವರೂಪದ ಲಕ್ಷಣ, ಆ ವಿದ್ಯೆ ಇರಬೇಕಾದದ್ದು. ಗುಣರಾಶೇ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣ ವಿಷ್ಣೋರೇವ ನ ಚಾನ್ಯಸ್ಯ ಸಹಿ ಏಕಃ ಪೂರ್ಣಸದ್ಗುಣ. ಈ ಸ್ವಾತಂತ್ರ್ಯಾದಿ ಸೂಚಕವಾದ ಅನಂತ ಗುಣಪೂರ್ಣತ ಸಕಲ ದೋಷ ದೂರತ್ವ ರೂಪವಾದ ಲಕ್ಷಣ ಏನಿದೆಯಲ್ಲ, ಇದು ವಿಷ್ಣುವಿಗೆ ಅವನ ಅವತಾರ ರೂಪಗಳಿಗೆ ಹೊರತು ನಾನ್ಯಸ್ಯ ಬಿಡುದರೆ ಯಾರಿಗೂ ಇರೋದಿಲ್ಲ. ವಿಷ್ಣೋರೇವ ನ ಚ ಅನ್ಯಸ್ಯ ಸಹಿ ಏಕಃ ಪೂರ್ಣಸದ್ಗುಣ. ಒಬ್ಬನೇ ಏಕಃ. ಈಗ ಏಕೋನೈಕಃ ಸಹ ಕಿಂ ಏಕಮೇವಾದ್ವಿತೀಯಂ ಬ್ರಹ್ಮ. ಆ ಅರ್ಥದಲ್ಲಿ ಬಹಳ ವಿಶೇಷ ಇದೆ. ಪ್ರತಿಯೊಂದು ಇದಕ್ಕೂ ಕೂಡ ಹೆಚ್ಚು ವಿಷಯ ತಿಳ್ಕೊಂಡಷ್ಟು ಆ ವಾಕ್ಯಕ್ಕೆ ಹೊಸ ಹೊಸ ಅರ್ಥ ಆಗುತ್ತೆ. ಸಹಿ ಏಕಃ ಪೂರ್ಣಸದ್ಗುಣ ಸಾಶ್ವೇ ಅರ್ಜುನೇ ಯಜ್ಞವಾಟಂ ಪ್ರವಿಷ್ಟೇ ಅಸ್ಯ ಸಹೋದರಾಃ ಪೂಜಿತಾಃ ಪೂಜಯಾಮಾಸುಃ ಮುದಿತಾಃ ಸಹ ಕೇಶವಾಃ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟು ಲಕ್ಷಣದ ಬಗ್ಗೆ ಪ್ರಶ್ನೆ ಬಂದಿದ್ದರಿಂದ ಅದು ಉತ್ತರ, ಅದ್ರ ಬಗ್ಗೆ ನಿರ್ಣಯ ಎಲ್ಲ ಒಂದು ಹೇಳಿ ಆದಮೇಲೆ ವಿಷಯ ಮುಂದುವರಿಸ್ತಾರೆ. ಮತ್ತೆ ವಿಷ್ಣೋರೇವ ನ ಚಾನ್ಯಸ್ಯ ಸೈ ಏಕಃ ಪೂರ್ಣಸದ್ಗುಣ ಸಾ ಅಶ್ವೇ. ಸಾಶ್ವೇ ಅಂದರೆ ಅಶ್ವಸಮೇತನಾದ ಅರ್ಜುನೇ ಅರ್ಜುನನು ಯಜ್ಞವಾಟಂ ಪ್ರವಿಷ್ಟೇ. ಯಜ್ಞಶಾಲೆಗೆ ಪ್ರವೇಶ ಮಾಡಿದ ತಕ್ಷಣವೇ ಏನಾಯ್ತಲ್ಲಿ, ಅಸ್ಯ ಸಹೋದರಾಃ ಪೂಜಿತಾಃ ಪೂಜಯಾಮಾಸುಃ ಮುದಿತಾಃ ಸಹ ಕೇಶವಾಃ. ಸಹೋದರಾಃ ಪೂಜಿತಾಃ ಸಹ ಕೇಶವಾಃ ಪೂಜಿತಾಃ. ಕೃಷ್ಣನ ಸಮೇತ ಎಲ್ಲರಿಗೂ ಕೂಡ ಆತ ನಮಸ್ಕಾರಾದಿಗಳನ್ನು ಮಾಡಿ ಯಥಾಯೋಗ್ಯವಾಗಿ ಗೌರವವನ್ನು ಸಲ್ಲಿಸಿದ. ಅವರೇನು ಮಾಡಿದರು, ಪೂಜಯಾಮಾಸು, ಇತರ ಗೌರವವನ್ನು ಕೊಟ್ಟರು. ಇವರು ಅಂದರೆ ಅರ್ಜುನ ಉಳಿದವ್ರು ಪೂಜೆ ಮಾಡಿದ, ಅರ್ಜುನ ಪೂಜೆ ಉಳಿದವ್ರು ಮಾಡಿದರು ಅಂತ ಹೇಳಿದರು. ನಮಗೆ ಪೂಜೆ ಅಂತ ಅಷ್ಟು ಏನಾಗುತ್ತೆ, ದೊಡ್ಡವರು ಆ ಭಾವನೆ ಬರುತ್ತೆ. ಅದು ಎಲ್ಲ ಕಡೆ ಅಪ್ಲೈ ಮಾಡಬಾರ್ದು. ಅದಕ್ಕೇನು ಏನಾಗಿದೆ ಇಲ್ಲಿ, ಪೂಜೆ ಮಾಡೋದು ಅಂದರೆ ಏನು, ಗೌರವಿಸೋದು ಅಷ್ಟೇ ಹೊರತು ಬೇರೆ ಅಲ್ಲ. ಸತ್ಕಾರ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ಅಂದರೆ ತಮಗೆ ದೊಡ್ಡವರಂತೂ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಗೊತ್ತಾ, ಗುಣಗಳಿಗೆ ಅಷ್ಟೇ ಗೌರವನೇ ಹೊರತು ಇಲ್ಲಿ ಪೂಜೆ ಮಾಡೋಕ್ಕೆ ದೊಡ್ಡವರು ತಿಳ್ಕೊಂಡೇ ಮಾಡೋದು ಅದು ಬೇರೆ. ದೇವ್ರ ಪೂಜೆ ಮಾಡಬೇಕಾದ್ರೆ ಬರೀ ಗೌರವ ಅಲ್ಲ, ಅದು ಭಕ್ತಿಯಿಂದ ಮಾಡ್ತಕ್ಕಂಥದ್ದು. ಉಳಿದಲ್ಲಿ ಭಕ್ತಿ, ದೊಡ್ಡವರು ಚಿಕ್ಕವರಿಗೆ ಗೌರವ ಕೊಟ್ಟಾಗ ಏನಿಲ್ಲ, ಭಕ್ತಿ ಪ್ರಶ್ನೆ ಇಲ್ಲ ಅಲ್ಲಿ. ಪ್ರೀತಿ ವಿಶ್ವಾಸ ಇರೋದು ಭಕ್ತಿ ಅಂತ ಹೇಳಬಾರ್ದು. ಅದಕ್ಕೆ ಬರುತ್ತೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಗವದ್ಗೀತೆಯಲ್ಲಿ ನನ್ನನ್ನು ಹೇಗೆ ಆಧರಿಸ್ತಾರೆ ನಾನು ಅವರನ್ನು ಹಾಗೇ ಆಧರಿಸ್ತೇನೆ ಅಂತ ಹೇಳಿದರೆ ಇಬ್ಬರು ಫ್ರೆಂಡ್ಸ್ ಆದಾಗಿಬಿಡ್ತಾರೆ. ಹಾಗಲ್ಲ, ಅದಕ್ಕೆ ಫಲದಾನೇನ ಅಂತ ಆಚಾರ್ಯ ಹೇಳಿದರು. ಅವರು ಭಕ್ತ್ಯಾದಿಗಳಿಂದ ಅವರು ಮಾಡಿದರೆ ಅನುಗ್ರಹ ಮಾಡೋದಕ್ಕೆ ಅಲ್ಲಿ ಕರೀತಾರೆ. ಇಲ್ಲಿ ಚಿಕ್ಕವರಿಂದ ಪೂಜಿತನಾದ, ದೊಡ್ಡವರಿಗೆ ತಾನು ಪೂಜೆ ಸಲ್ಲಿಸಿದ, ಇದು ಅರ್ಥನೇ ಹೊರತು ಬೇರೆ ಅಲ್ಲ. ತತಃ ಸ ಯಜ್ಞೋ ಯದುವೀರ ರಕ್ಷಿತೋ ವ್ಯಾಸೋಪತಿಷ್ಠೋ ಮುನಿಭಿ ಪ್ರವರ್ತಿತಃ ಅಶೋಭತಾನಂ ಸಕಲೈರ್ನೃಪೈಶ್ಚ ಸಮಾಗತೈರ್ವಿಪ್ರವರೈಶ್ಚ ಜುಷ್ಟಃ. ಈ ಕುದುರೆ ಈಗ ಯಜ್ಞ ಶುರುವಾಯಿತು. ಈಗ ಇಲ್ಲಿವರೆಗೂ ಕೂಡ ಯಜ್ಞದ ಪೂರ್ವಭಾವಿ ಸಿದ್ಧತೆಗಳಲ್ಲಿ ನಡೆದುಬಿಟ್ಟು ಮುಖ್ಯವಾದ ಭಾಗ ಈಗ ನಡೀತಾ ಇದೆ. ತತಃ ಸಹ ಯಜ್ಞ ಯದುವೀರರಕ್ಷಿತಃ ವ್ಯಾಸೋಪದಿಷ್ಟಃ
ಮುನಿಭಿಃ ಪ್ರವರ್ತಿತಃ ಅಶೋಭತ ಅಲಂ ಸಕಲೈಃ ನೃಪೈಃ ಚ ಸಮಾಗತೈಃ ವಿಪ್ರವರೈಃ ಚ ಜುಷ್ಟಃ. ತತಃ ನಂತರ ಸಹ ಯಜ್ಞ ಆ ಯಜ್ಞವು ನಡೀತು. ಹೇಗೆ ನಡೀತು? ಯದುವೀರ ರಕ್ಷಿತಃ. ಯದುವೀರ ಯಾರು? ಕೃಷ್ಣ. ಕೃಷ್ಣನಿಂದ ರಕ್ಷಿತವಾಯಿತು. ವ್ಯಾಸೋಪದಿಷ್ಠ ನಿರ್ದೇಶನಾದಿಗಳು ಯಾರದೆಲ್ಲ? ವೇದವ್ಯಾಸ ರೂಪದ ಕೃಷ್ಣನಿಂದ. ಮುನಿಭಿಃ ಪ್ರವರ್ತಿತ ಮಾಡಿಸ್ತಾ ಇರೋರು ಯಾರು? ಕ್ವಾಲಿಟಿ ಎಲ್ಲ ಯಜ್ಞದ ಕ್ವಾಲಿಟಿ ಏನೇನಿರಬೇಕು? ರಕ್ಷಣೆ ಯಾರದು, ಉಪದೇಶ ಯಾರದು, ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಶೋಭತಾಲಂ ಸಕಲೈಃ ನೃಪೈಶ್ಚ. ರಾಜರು ರಾಜಸೂಯಾಗಕ್ಕೆ ಹೇಗೆ ಆ ರಾಜರೆಲ್ಲ ಬಂದಿದ್ರು, ಇಲ್ಲೂ ಕೂಡ ಎಲ್ಲರೂ ಬಂದರು. ಸಮಾಗತೈಃ ವಿಪ್ರವರೈಶ್ಚ ಜುಷ್ಟಃ. ರಾಜರುಗಳು ಬಂದಿದ್ದರು, ಎಲ್ಲ ಬ್ರಾಹ್ಮಣ ವಿಪ್ರವರರು. ವಿಪ್ರವರು ಬರದೆ ಹೋದರೆ ಒಂದು ಯಜ್ಞ ಅಂತ ಕರೆಯೋದೇ ಇಲ್ಲ. ಅದನ್ನು ಮದುವೆಗಳಿಗೆ ಕರೆಯೋದಿಲ್ಲ ವಿಪ್ರರು. ಹಾಗಾಗಿದೆ. ಉಪನಯನಕ್ಕೂ ವಿಪ್ರರು ಇರೋದೇ, ಎಲ್ಲ ಲೌಕಿಕರ ಹೇಳ್ಬಿಟ್ಟಿರ್ತಾರೆ, ಹೊರತು ಇರೋದೇ ಇಲ್ಲ. ತಪ್ಪದು. ವಿಪ್ರರು ಇರಬೇಕು. ಏನಿದೆ? ಅಶೋಭತ ಅಲಂ ಬಿಡಿಸ್ಬೇಕಂತ. ಅಶೋಭತ ಅಲಂ. ಅಲಂ ಅಶೋಭತ ಭಾರಿ ಚೆನ್ನಾಗಿ ಕಂಗೊಳಿಸಿತು, ಶೋಭಿಸಿತು. ಅಶೋಭತ ಪ್ಯಾಸಿವ್ ಪಾಸ್ಟೆನ್ಸ್. ಅದು ಪಾಸ್ಟೆನ್ಸ್ ಆಗಿದ್ದಕ್ಕೆ ಯಜ್ಞ ಶೋಭಿಸಿತು. ಹೇಗೆ ಶೋಭಿಸಿ? ಅಲಂ. ಅದಕ್ಕಿಂತ ಶೋಭೆಲ್ಲ ಸಾಧ್ಯ ಇಲ್ಲ. ಪರ್ಫೆಕ್ಟ್, ಫುಲ್ಲಿ ಅಂತ ಅರ್ಥ. ಪರಿಪೂರ್ಣ ಶೋಭೆ ಹೊಂದಿದ್ದ ಯಜ್ಞವಾಯಿತು. ಅದು ಬರಬೇಕು. ಮುಖ್ಯಸ್ಥ ಯಾರೋ ಬರಲಿಲ್ಲ. ಏನಾಯ್ತು ಅಲ್ಲಿಗಾಗ? ಕಥೆ ಮುಗಿತು. ಯಾರೋ ಗೌರ್ಮೆಂಟ್ ಮಿನಿಸ್ಟರ್ ಅದು ಗೌರ್ಮೆಂಟ್ ಫಂಕ್ಷನ್ ಆ ಲೆವೆಲ್ ಬಂತು. ಅದಕ್ಕಾಗಲೇ ಗೊತ್ತಾಯ್ತಾ? ಇದು ಎಷ್ಟೋ ಸೇರಿದ್ದಾರೆ. ಒಬ್ಬರಿಲ್ಲ, ಅದು ಗೌರ್ಮೆಂಟ್ ಲೆವೆಲ್ ಫಂಕ್ಷನ್ ಆಗೋದಿಲ್ಲ. ಅದು ಮುಖ್ಯಮಂತ್ರಿನೇ ಬಂದ, ಪ್ರಧಾನಮಂತ್ರಿನೇ ಬಂದ. ಅವಾಗೇನಾಯ್ತು? ಅದು ಭಾರಿ ದೊಡ್ಡ ಕಾರ್ಯಕ್ರಮ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ 2 ರೂಪದಲ್ಲಿರೋದು. ಪರಿಶ್ರಮದೂ ಬರ್ತಾರೆ 3 ರೂಪದಲ್ಲಿ. ನೋಡಿ ಮುಂದೆ ಬಂದ ತಕ್ಷಣ ಅವರು ಬರ್ತಾರೆ. ಸಾಕ್ಷಾತ್ ಮಾಡ್ತಿರೋದು ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂದ್ರೇ ಯಜ್ಞ ಶ್ರೇಷ್ಠ. ಭಾರತೀಯರ ಮುಖ್ಯ ಪ್ರಾಣನೇ ಮಾಡಿಸ್ತಾ ಇರೋದಲ್ಲಿ. ಇವೆಲ್ಲ ಸೇರಿದಾಗ ಎಷ್ಟು ಕ್ವಾಲಿಟಿ ಬರುತ್ತೆ. ಫಂಕ್ಷನ್ನಲ್ಲಿ ಯಾರು ಬತ್ತಲು ಕೇಳೋದು ಯಾರು ಬಂದಿದ್ದರು ಅಷ್ಟೇ. ದೊಡ್ಡ ಯಾರು ಬಂದಿದ್ದರು, ಅವ್ರು ಯಾರು ಬಂದು ಹಾಗಿದೆಯೇನು ದೊಡ್ಡ ಜನ ಸೇರಿರ್ಬೋದು ಅಷ್ಟೇ. ಅಷ್ಟು ಮುಗೀತದೆ. ಅವ್ರು ಒಬ್ಬರೇ ಬಂದಿರ್ತಾರೆ, 10 ಜನ ಕೂತಿರ್ಬೋದು. ಏನದು ದೊಡ್ಡ ಕಾರ್ಯಕ್ರಮ. ಇವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಷ್ಟು ಜನ ಇರ್ತಾರೆ? ಅವರೇ ಅಷ್ಟು, ಬೇರೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಇವರು ರೂಲ್ ಮಾಡ್ತಾರೆ. ಅಷ್ಟು ಜನ ಕೂತ್ಕೊಂಡು ಎಷ್ಟೆಷ್ಟು ನಿಯಮಗಳು ಮಾಡೋಕ್ಕೆ ಬರ್ತದೆ. ಸಂಖ್ಯೆ ಯಾವಾಗಲೂ ಸೆಕೆಂಡರಿ, ಕ್ವಾಲಿಟಿ ಪ್ರೈಮರಿ. ಸಕೃಷ್ಣಯುಗ್ಮೇನ ಚ ಜುಷ್ಟ ಅಂದರೆ ಸೇವಿತಃ. ಸಕಲೈಃ ನೃಪೈಃ ವಿಪ್ರವರೈಃ ಸಕಲೈ ಸೇರಿಸ್ಬೇಕು. ಮತ್ತೆ ಸಮಾಗತೈಃ ಸಕಲೈಃ ನೃಪೈಃ ಸಮಾಗತೈಃ ಸಕಲೈಃ ವಿಪ್ರವರೈಃ ಮುನಿಭಿಃ. ಗೊತ್ತಾಯ್ತಾ? ಜುಷ್ಟ. ಅಲ್ಲಿ ಪ್ರವರ್ತಿತ, ಇಲ್ಲಿ ಜುಷ್ಟ, ಸೇವಿತ ಅಂತ ಅರ್ಥ. ಸಹ ಕೃಷ್ಣಯುಗ್ಮೇನ ಚ ಭಾರ್ಗವೇಣ ತ್ರಿಧಾ ವಿಭಕ್ತೇನ ಪರೇಣ ಪುಂಸಾ ಅಧಿಷ್ಠಿತೋ ಶೋಭತ ವಿಶ್ವಮೇತತ್ ವಿಶ್ವಾದಿರೂಪೇಣ ಯಥೈವ ತೇನ. ಯಜ್ಞ ಹೋಮ ಆಗ್ಬೇಕಾದ್ರೆ ಅಗ್ನಿ ಇರಲೇಬೇಕು, ಪರಿಶ್ರಮದಲ್ಲಿ ಇರಲೇಬೇಕು. ಇದರ ಆಗೋದಿಲ್ಲ, ಆ ಕಾರ್ಯಕ್ರಮನೇ ಆಗೋದಿಲ್ಲ. ಅದಕ್ಕೇನು ಪ್ರತಿನಿತ್ಯ ಕೂಡ ಅಗ್ನಿ ಕಾರ್ಯ ವೈಶ್ವಾದಿಗಳು ಮಾಡಬೇಕಾದ್ರೆ ಯಾವ ರೂಪ ಇರುತ್ತಲ್ಲಿ? ಪರಿಶ್ರಮ ಇರಲೇಬೇಕಂತಿದ್ದಾಗೆ ಅವರು ಬಂದರು. ಉಳಿದಲ್ಲಿ ಸನ್ನಿಧಾನ ವಿಶೇಷ ನಮಗೆ ಕಾಣಿಸೋದಿಲ್ಲ, ಅಲ್ಲೇ ಸಾಕ್ಷಾತ್ತಾಗೇ ಇದ್ದರು ಅಂಬೋದು ವಿಶೇಷ. ಅಧಿಷ್ಠಿತೋ ಅಶೋಭತ. ಮತ್ತೆ ಇದೊಂದು ಸರ್ತಿ ಉಪಯೋಗಿಸಿದ್ರು. ಅಧಿಷ್ಠಿತೋ ತ್ರಿಧಾ ವಿಭಕ್ತೇನ 3 ರೂಪದ ಪರೇಣ ಪುಂಸ ಪರಮಪುರುಷನಾದ ಶ್ರೀಹರಿಯಿಂದ ಕೃಷ್ಣ ಯುಗ್ಮೇನ 2 ಕೃಷ್ಣರಿಂದ ಯಾಭ್ಯಾಂ ಶುಶ್ರೂಷು ರಾಶೈಹಿ. ಅದು ದ್ವಿವಚನ, ಇದು ದ್ವಿವಚನ. ಅಧಿಷ್ಠಿತೋ ಅಶೋಭತ ಅಂದರೆ ಇಬ್ಬರನ್ನ ಹೇಳ್ತಾಗ ಯುಗ್ಮಾನ ಪದನೇ ಇಬ್ಬರನ್ನ ಹೇಳುತ್ತೆ. ವಿಶ್ವಮೇತತ್ ವಿಶ್ವಾದಿರೂಪೇಣ ಯಥೈವ ತೇನ. ವಿಶ್ವಮೇತತ್ ಇಡೀ ವಿಶ್ವಾದಿರೂಪದ ಭಗವಂತನಿಂದ ಹೇಗೋ ಹಾಗೆ ಶೋಭಿಸಿತು. ವಿಶ್ವಾದಿರೂಪ 3 ತಗೋಬೇಕು. ವಿಶ್ವತೈಜಸ ಪ್ರಾಜ್ಞ. ವಿಶ್ವತೈಜಸ ಪ್ರಾಜ್ಞ ವೇದವ್ಯಾಸರು, ಕೃಷ್ಣ, ಪರಶುರಾಮ. ಈಗ 3 ರೂಪಗಳು ತಗೋಬೇಕು. ಪ್ರಾಜ್ಞ ತಗೊಳ್ಳಾಗಿಲ್ಲ. ವಿಶ್ವತೈಜಸ ಪ್ರಾಜ್ಞ. ತುರಿಯ ಇಲ್ಲ. ತುರಿಯ ಮುಕ್ತಿಯಲ್ಲಿ ಕೊಡ್ತಾ ರೂಪ ಆದ್ದರಿಂದ ಅದು ಮೆನ್ಷನ್ ಮಾಡ್ದೇನೆ. ಇಡೀ ವಿಶ್ವಾದಿರೂಪದ ಶ್ರೀಹರಿಯಿಂದ ಹೇಗೆ ಶೋಭಿಸಬೇಕು ಹಾಗೆ ಶೋಭಿಸಿತು. ಕಾರಣ ಏನು? ಆತ್ಮ ಇರೋದರಿಂದ. ಯಥಾ ವಿರಿಂಚಸ್ಯ ಪುರಾಸ ಯಜ್ಞೋ ಯಥೈವ. ದೊಡ್ಡ ಪಬ್ಲಿಕ್ ಫಂಕ್ಷನ್ ಮಾಡ್ತಾರೆ, ದೇವರಿಲ್ಲ, ದೇವ್ರ ನೈವೇದ್ಯನೂ ಇಲ್ಲ. ಗೊತ್ತಾಯ್ತಾ? ಬಫೆಗಳು, ತಿನ್ನಬಾರ್ದು ನಿಷಿದ್ಧ ಪದಾರ್ಥಗಳು, ಇನ್ನೂ ಪರಮನಿಷಿದ್ಧ ಪದಾರ್ಥಗಳು ಎಲ್ಲ ಸೇರಿಬಿಟ್ಟಿರುತ್ತೆ. ದೇವರಿಗೂ ಅರ್ಪಣೆ ಮಾಡೋಕ್ಕೆ ಅರ್ಹತೆಯೇ ಇಲ್ಲ. ಅಂಥ ಜನ, ಅಂಥ ವಸ್ತುಗಳು, ಅಂಥ ಜಾಗ, ಮತ್ತು ದೇವರ ಹೆಸರು ಕೂಡ ಇರಬಾರ್ದು. ಅವು ಏನಾಗುತ್ತೆ? ಯಜ್ಞ ಅದು ದೇವತಾ ಪ್ರೀತಿಕರವಾಗೋದಿಲ್ಲ. ಆದ್ದರಿಂದ ಅದು ಕೆಲಸಕ್ಕೆ ಬರೋದಿಲ್ಲ.
ಅಲ್ಲ, ರೆಸ್ಪೆಕ್ಟಿವ್ಲಿ 3 ರೂಪ ಪರಮಾತ್ಮ ರೂಪಗಳು ಭೇದ ಇಲ್ಲ ಅಂದರೆ ಹೇಗೆ ತೊಗೊಂಡ್ರು ಅದು ಸರಿಯೇ, ಹೇಗೆ ತೊಗೊಂಡ್ರು ತಪ್ಪಲ್ಲ. ಯಥಾ ವಿರಿಂಚಸ್ಯ ಪುರಾ ಸ ಯಜ್ಞೋ ಯಥೈವ ಶಕ್ರಸ್ಯ ಶತಕ್ರತುತ್ವೇ ತಥೈವ ಸೋಭೂದ್ವಿಶ್ವ ವಿಧಿಶರ್ವಶಕ್ರಪೂರ್ವೈಸುರೈರಾವಿರಲಂಕೃತೋ ಅಧಿಕಂ. ಯಥಾ ವಿರಿಂಚಸ್ಯ ಪುರಾ ಸ ಯಜ್ಞಃ ಯಥಾ ಏವ ಶಕ್ರಸ್ಯ ಶತಕ್ರತುತ್ವೇ ತಥಾ ಏವ ಸೋ ಅಭೂತ್ ವಿಧಿಶರ್ವ ಶಕ್ರಪೂರ್ವೈಃ ಸುರೈಃ ಆವಿಶತ್ ಆವಿಃ ಅಲಂಕೃತಃ ಅಧಿಕಂ. ಹೇಗಿತ್ತು ದೃಷ್ಟಾಂತ ಕೊಡ್ತಾರೆ. ಯಥಾ ವಿರಿಂಚಸ್ಯ ಪುರ, ಬ್ರಹ್ಮದೇವ್ರ ಯಜ್ಞ ಹಿಂದೆ ನಡೆದಾಗಿತ್ತಲ್ಲ ಹಾಗಿತ್ತು. ಅಲ್ಲಿ ಬ್ರಹ್ಮದೇವರು ಭಾವ್ಯ ಬ್ರಹ್ಮದೇವರಿದ್ದಾರೆ, ಆದ್ದರಿಂದ ಕಂಪೇರ್ ಸರಿಗೋಯ್ತು. ಸ ಯಜ್ಞ ಯಥಾ ಏವ ಶಕ್ರಸ್ಯ ಶತಕ್ರತುತ್ವೇ, ಇಂದ್ರದೇವರು 100ನೇ ಅಶ್ವಮೇಧ ಯಾಗ ಮಾಡಿದಾರಲ್ಲ ಹಾಗಿತ್ತು. ಶತಕ್ರತುವಾಗಿದ್ದು 100 ಅಶ್ವಮೇಧ ಮಾಡಿದಾಗ, 100ನೇ ಅಶ್ವಮೇಧ ಮಾಡಿದಾಗ ಇಂದ್ರದೇವರು ಯಾವ ಶೋಭೆ ಇತ್ತಲ್ಲ ಆ ಶೋಭೆ ಇತ್ತು. ಅರ್ಥ ಆಯ್ತಾ? ಅಡ್ಮಿಷನ್ ಆಗೋದು ಬೇರೆ, ಕೋರ್ಸ್ ಕಂಪ್ಲೀಟ್ ಮಾಡೋದು ಬೇರೆ. ಕೋರ್ಸ್ 100 ಯಜ್ಞ ಮಾಡಿದ ತಕ್ಷಣ ಏನಾಗ್ತಾರೆ ಅವರೀಗ? ಶತಕ್ರತು ಅಂತ ಹೇಳಿ, ಅದಕ್ಕೆ ಶಕ್ರ ಶಾರ್ಟ್ ಫಾರಮ್ಮೇ ಶಕ್ರ. ಶತಕ್ರತು ಒಂದು ದೊಡ್ಡ ಪದಗಳು ಬಂದಾಗ ಮೊದಲೇ ಪದ ಮಾತ್ರ ಇಟ್ಟು ಹೇಳಿ USA ಹಾಗೆಲ್ಲ ಕರೀತಾರಲ್ಲ ಹಾಗೆ. ತಥೈವ ಎರಡು ಇಲ್ಲಿ ಶಕ್ರ ಅರ್ಜುನನೇ ಇದ್ದಾನೆ ಅಷ್ಟೇ ಅಲ್ಲ, 5 ಜನ ಪಾಂಡವರು ಏನವರು ಪೂರ್ವೇಂದ್ರನು ಈಗ ಇಂದ್ರ. ಹೀಗಾಗಿ ಅದು ಹೋಲಿಸಿದರೆ ಪೂರ್ತಿ ಅನ್ವಯ ಆಯಿತು ಅದಕ್ಕೆ. ತಥೈವ ಸೋಭೂತ್ ವಿಧಿಶರ್ವಶಕ್ರ ಪೂರ್ವೈಃ ಸುರೈಃ ಆವಿಃ ಅಲಂಕೃತಃ ಅಧಿಕಂ. ಅದರ ಜೊತೆಗೆ ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ವಿಧಿ ಶರ್ವ, ವಿಧಿ ಬ್ರಹ್ಮದೇವರು, ಶರ್ವ ರುದ್ರದೇವರು, ಶಕ್ರ ಇಂದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಕೂಡ ಪ್ರತ್ಯಕ್ಷ ಭಾಗವಹಿಸಿದ್ದಾರೆ. ಸನ್ನಿಧಾನ ಅಲ್ಲ. ರಾಜಸೂಯಾಗದಲ್ಲೂ ಹಾಗೆ ಆಗಿತ್ತು, ಇಲ್ಲೂ ಹಾಗೆ ಆಯಿತು. ಸಾಕ್ಷಾತ್ತಾಗಿ ಬಂದರು. ಕಲಿಯುಗದಲ್ಲಿ ಹಾಗೆ ಕಾಣಿಸೋದಿಲ್ಲ. ಬೇರೆ ಯುಗಗಳಲ್ಲಿ ಯಜ್ಞಯಾಗಾದಿಗಳು ನಡೆದಾಗ ಸ್ಪೆಷಲ್ ಕ್ವಾಲಿಟಿ ಇದ್ದಾಗ ಬರ್ತಿದ್ರು ಅವರು. ಇದಕ್ಕೆಲ್ಲ ಇಲ್ಲ. ಈ ಕಲಿಯುಗದಲ್ಲಿ ದರ್ಶನ ಕೊಡೋದಿಲ್ಲ ದೇವತೆಗಳು. ರಾತ್ರಿ ಕಾಲ ಇದ್ದಾಗೆ, ರಾತ್ರಿ ಕಾಲದಲ್ಲಿ ಇವರು ದರ್ಶನ ಕೊಡೋದಿಲ್ಲ. ಬರೀ ಸನ್ನಿಧಾನ ಅಂತ ಅಷ್ಟೇ ತಿಳ್ಕೊಬೇಕು. ಅವ್ರು ಕಾಣಿಸೋದಿಲ್ಲ. ಬೇರೆ ಯುಗದಲ್ಲಿ ಕಾಣಿಸ್ತಾ ಇದ್ರು. ಅದಕ್ಕೆ ಆವಿಹಿ ಅಲಂಕೃತಃ, ಅವರು ಎಲ್ಲ ಸಾಕ್ಷಾತ್ತಾಗಿ ಕೂತಿದ್ದರಿಂದ ಅಧಿಕಂ ಅಲಂಕೃತ, ಅಧಿಕವಾದಂಥ ಅಲಂಕಾರದಿಂದ ಶೋಭಿಸ್ತಾ ಇತ್ತು. ಅಲಂಕೃತ ಅಂದರೂ ಒಂದೇ, ಅಶೋಭತ ಅಂದರೂ ಒಂದೇ. ಅದು ಅಲಂ ಅಶೋಭತ ಅದು ಕೂಡ. ನದೇವ ಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾದಿಕೇಶ್ವಾಸ ಸ ಯೋತ್ರ ನಾಸ. ಶೋಭತ ಅನ್ನಲೇಬಾರದು. ಯಾಕೆ? ಪಾಸ್ಟ್ ಟೆನ್ಸ್ ಇರ್ಬೇಕಾದ್ರೆ ಗಚ್ಚತ್ ಅಗಚ್ಚತ್ ಹೋದ ಅಂತ ಅರ್ಥ. ಬರೀ ಗಚ್ಚತಿ ಬರ್ತಾ ಇದ್ದಾನೆ, ಅಗಚ್ಚತ್ ಹೋದ, ಆಗಮಿಷ್ಯತಿ ಬರಲಿಕ್ಕಿದ್ದಾನೆ, ಇನ್ನು ಬಂದಿಲ್ಲ, ಬರ್ತಿದ್ದಾನೆ, ಬಂದ, ಮುಂದೆ ಬರಲಿಕ್ಕಿದ್ದಾನೆ. ಇದು ಪಾಸ್ಟ್ ಟೆನ್ಸ್ ಆದ್ದರಿಂದ ಅಶೋಭತ ಅಂತ ಹೇಳಿದ್ರು. ತಥೈವ ಸೋಭೂತ್ ವಿಧಿ ಸರ್ವಶಕ್ರ ಪೂರ್ವೈಶ್ವರೈಃ ಆವಿರಲಂಕೃತೋಧಿಕಂ ನದೇವ ಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾದಿಕೇಶ್ವಾಸ ಸ ಯಹ ಅತ್ರ ನ ಆಸ ಸ್ವಲಂಕೃತೈಃ ನಾಕಿಚನೈಃ ಸಕಾಂತೈಃ ಅರೂರುವತ್ ನಾಕವತ್ ಏತದೋಕಃ. ನ ದೇವಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾಧಿಕೇಶು ಆಸ ಸಹ ಯಹ ಅತ್ರ ನಾಸ. ಎರಡು ನೆಗೆಟಿವ್ ಉಪಯೋಗಿಸ್ತಾರೆ. ನ ಯತ್ರ ನಾಸ, ನಾಸ ನಾಸ, ಈ ನಾಸ NAS ನಾಸ ಅಲ್ಲ. ಮತ್ತೆ ಯಾವುದಿದು? ಆಸ, ನಾಸ ಅಂದರೆ ಅರ್ಥ ಏನು? ಅಲ್ಲಿ ಇರಲಿಲ್ಲ ಅಂತ ಅಲ್ಲೇ ಅಲ್ಲ. ಆಸ ಇದ್ದರು, ನಾಸ ಇರಲಿಲ್ಲ, ನನಾಸ ಇರಲಿಲ್ಲ ಅಂತ ಅಲ್ಲ. ಅರ್ಥ ಆಯ್ತಾ ಈಗ? ಇರಲಿಲ್ಲ ಅಂತ ಅಲ್ಲ. ಏನು? ಯಾರ್ಯಾರು? ದೇವ ಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾದಿಕೇಶು, ದೇವತೆಗಳಲ್ಲಿ, ಗಂಧರ್ವರಲ್ಲಿ, ಮುನಿಗಳಲ್ಲಿ, ಸ್ವಧರ್ಮನಿರತರಾದ ಮನುಷ್ಯರಲ್ಲಿ ಅಲ್ಲಿ ಇಲ್ಲದೇ ಇದ್ದವರೇ ಇರಲಿಲ್ಲ. ಏನರ್ಥ ಅದಕ್ಕೆ? ಎಲ್ಲರೂ ಬಂದಿದ್ದರು ಅಂತ ಅರ್ಥ. ಎಲ್ಲ ದೇವತೆಗಳು ಬಂದಿದ್ದರು. ಅದು ಮದುವೆ ಕಾಲಕ್ಕೆ ಬ್ರಹ್ಮ ಹೇಳ್ತಾರಲ್ಲ, ಬ್ರಹ್ಮಗಿರೀಶ ಶೇಷಗರುಡ ಚಂದ್ರಾಕರು ಅಂತ ಹೇಳ್ತಾ. ಇವತ್ತು ಮಂಗಳಾಸ್ತ್ರ ಕೂಡ ಹೇಳೋದಿಲ್ಲ, ಆ ರೀತಿ ಕಾಲ ಬಂದಿದೆ. ದೇವ ಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯ ಮೊದಲಾದವರಲ್ಲಿ ಸ್ವಧರ್ಮ ನಿರತರು ಅಂತ ಹೇಳಿದ್ರಿಂದ ಅಯೋಗ್ಯರಿರಲಿಲ್ಲ ಅಂತ ಅರ್ಥ. ರಾಶಿಯಾಲಿಕಕ್ಕೆ ಅವರು ಇದ್ದರು,
ಈಗ ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲೇ ಇಲ್ಲ ಅದರಿಂದಾಗಿ ಬರೀ ಇವರು ಮಾತ್ರ ಇದ್ದಾರೆ ಈಗ. ಆಸ ನ ಸಹ ಯೋ ಅತ್ರ ನ ಆಸ ಸ್ವಲಂಕೃತೈ ನಾಕಿ ಜನೈ ಮೊದಲೇ ದೇವತೆಗಳು ಅಲಂಕಾರ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನಾಗಿರ್ಬೇಕು ಅವರು ದೇವತೆಗಳೇ, ದೇವೋಮಯ ಶರೀರ ಅವ್ರದ್ದು, ಅಲ್ಲೂ ಅಲಂಕಾರ ಮಾಡ್ಕೊಂಡ್ಬಂದಿದ್ದಾರೆ. ಸಕಾಂತೈ ಪತ್ನಿ ಸಮೇತರಾಗಿ ಬಂದಿದ್ದಾರೆ. ಯಜ್ಞಯಾಗಗಳಿಗೆಲ್ಲ ಹೇಗೆ ಹೋಗ್ತಾರೆ ಸಾಮಾನ್ಯ, ಸಪತ್ನಿಕರಾಗೆ ಹೋಗಬೇಕು. ಅರೂರುಚತ್ ಅಂದ್ರೇನು, ಶೋಭಿಸುತ್ತ, ಅದಕ್ಕೂ ಅದೇ ಅರ್ಥನೇ. ಮತ್ತು ರುಚಿ ಕಾಂತಿ, ರುಚಿ ಅಂದರೆ ಕಾಂತಿ, ರುಚಿ ಬಾಯಿ ರುಚಿ ಅಲ್ಲ, ಕಾಂತಿ, ಅದು ಎರಡರ್ಥವೂ ಇದೆ ಅದಕ್ಕೆ. ಅರೂರುಚತ್ ನಾಕವತ್ ಏತದೋಕಃ. ಇಲ್ಲಿ ನೋಡಿ ದೇವತೆಗಳೇ ದೇವತೆ. ಒಂದು ಕ್ಷಣ ಏನು ಅನಿಸ್ತಾ ಇತ್ತು, ಸ್ವರ್ಗಲೋಕ ಅನ್ನಿಸ್ತಾ ಇತ್ತು. ಯಾಕೆ ಅವರೆಲ್ಲ ಹಾಗೆ ಓಡಾಡ್ತಾ ಇದ್ದಾರೆ. ದೇವತೆಗಳೇ ಬಂದ ಕಾಲಕ್ಕೆ ಸ್ವರ್ಗಲೋಕ ಇದ್ದಾಗಿತ್ತು. ಭೂಲೋಕ ಏನಾಯ್ತಾಗ ಸ್ವರ್ಗಲೋಕ. ಭಾಳ ಇಂಪಾರ್ಟೆಂಟ್. ಇವೆಲ್ಲ ನೋಡಿದಾಗ ಅವರು ಯಜ್ಞ ಮಾಡಿದ್ರು, ಏನೋ ಮಾಡಿದ್ರು ಎಂಬ ರೀತಿ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಯಜ್ಞವಾಗಿತ್ತು ಅಂತ ಹೇಳಬೇಕಾಗಿದೆ. ಆ ರೀತಿ ಮಾಡಬೇಕು ಅಂತಲೇ ಧರ್ಮರಾಜ ಹೊರಟಿದ್ದು. ಅಂತ ಮನಸ್ಸಲ್ಲಿ ಏನಿರಲಿಲ್ಲ, ಸೆಕೆಂಡ್ ಗ್ರೇಡ್ ಆಗಲೇಬಾರ್ದು, ಅದು ಫಸ್ಟ್ ಗ್ರೇಡೇ ಆಗಬೇಕು. ಫಸ್ಟ್ ಗ್ರೇಡ್ ಆಯಿತು ಅಂತ ಕನ್ಫರ್ಮ್ ಆಯ್ತು. ಇದರಿಂದ ಇವನ್ನೆಲ್ಲ ಕಲಿಸ್ಬೇಕಾದ್ರೆ ಏನು ಬೇಕು, ಎಲ್ಲ ವಿಧವಾದಂಥ ಸಿದ್ಧತೆ ಬೇಕು. ಸಿದ್ಧತೆಗೆ ಮುಖ್ಯವಾಗಿ ಧನ ಬೇಕಾಗಿತ್ತು. ಅದು ತಂದ್ರೆ ಅದೇ ಎಲ್ಲರೂ ಬಂದರು ಅಂತ ಅರ್ಥ. ಅವರೆಲ್ಲ ಕಲಿಸೋಕ್ಕಾಗಲ್ಲ, ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮದೆಲ್ಲ ಸಣ್ಣ ಚಿಕ್ಕ ಸಂಸ್ಥೆ, ಪ್ರಧಾನ, ಅವರೆಲ್ಲ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕರೆದ್ರೆ ಅವ್ರು ಬರ್ಲಿಕ್ಕೆ ಅವ್ರು ಕಾರಣ ಕೊಟ್ಟರೆ ಈ ಫಂಕ್ಷನಿಗೆ ಮಹತ್ವವೂ ಇಲ್ಲ. ಇದಕ್ಕಾಗಿ ಅವರೆಲ್ಲ ಬರ್ಬೇಕಂದ್ಬಿಡ್ತಾ. ಯಾವುದೋ ಬೀದಿ ಸ್ಟ್ರೀಟ್ ಹೆಸರಿಟ್ಟಿರ್ತಾರೆ ಸ್ಟ್ರೀಟ್ಗೆ, ಅದ್ರ ಬಿರು ಬರ್ತಾರೆ ಅದಕ್ಕೆಲ್ಲ. ಪ್ರಧಾನಮಂತ್ರಿ ರಾಷ್ಟ್ರಪತಿ ಬರೋದಿಲ್ಲ. ಯಾವಾಗ ಬರ್ತಾರೆ ಅದಕ್ಕೆಲ್ಲ ದೊಡ್ಡ ಸಾರ್ವಜನಿಕ ಒಂದು ಅದು ಸ್ಟ್ರೀಟಿಗೆ ಸಂಬಂಧಪಡುತ್ತೆ ಅಷ್ಟೇ. ಇದು ಅದಿಡೀ ರಾಜ್ಯಕ್ಕೆ ಸಂಬಂಧಪಡಬೇಕು, ದೇಶಕ್ಕೆ ಸಂಬಂಧಪಟ್ಟಾಗ ಏನು ಮಾಡ್ತಾರೆ ಅಂಥವ್ರು ಬರ್ತಾರೆ. ಹಾಂ ಹಾಂ ಹೇಳಿದ್ದೇನು, ಆ ಕಾಲಕ್ಕೆ ಅಂಥ ಯೋಗ ಇತ್ತು, ಕಾಲ ಇತ್ತು ಆ ಥರ. ಕಲಿಯುಗದಲ್ಲಿ ಮಾತ್ರ ದರ್ಶನ ಕೊಡೋದಿಲ್ಲ ಅವ್ರಿಗೆ. ಸಾಮಾನ್ಯ ಯಾವಾಗಲೂ ಕಾಣೋದಿಲ್ಲ. ಇದು ಸಮಾರಂಭದಲ್ಲಿ ಕಾಣ್ತಾಯಿದ್ರು, ದೊಡ್ಡ ದೊಡ್ಡವ್ರು ಮಡ್ದಾಗ ಕಾಣ್ತಾಯಿದ್ರು. ಸಣ್ಣ ಸಣ್ಣದಕ್ಕೆ ದೊಡ್ಡವ್ರು ಹೇಗೆ ಬರೋದಿಲ್ಲೋ ಹಾಗೆ. ಆದರೆ ಈಗ ಯಾವುದು ಕಲಿಯುಗದ ಯಾವ ಕಾರಣಕ್ಕೂ ಕಾಣೋದಿಲ್ಲ. ಸ್ವಲಂಕೃತೈ ನಾಕಿ ಜನೈ, ಬರೀ ಅಲಂಕೃತ ಅನ್ನಲಿಲ್ಲ, ಅಲಂಕೃತ, ಭಾರಿ ಅಲಂಕಾರ ಮಾಡ್ಕೋರವರು ಅಂತ ಅರ್ಥ. ಭಾರಿ ಅಲಂಕೃತರಾದಂತಹ ನಾಕ ಸ್ವರ್ಗ, ನಾಕಿ ಸ್ವರ್ಗದಲ್ಲಿರೋ ನಾಕಿಗಳು ಅಂತ ಕರೀತಾರೆ. ಜನೈ ಸಕಾಂತೈ ಅರೂರುಚತ್ ನಾಕವತ್ ಏತದೋಕಃ. ಓಕ ಅಂದರೆ ಈ ಲೋಕ, ಆ ಸಮಯ, ಅಲ್ಲಿ ವಾತಾವರಣ ನಾಕವತ್ ಅರೂರುಚತ್, ಸ್ವರ್ಗದಂತೆ ಶೋಭಿಸಿತು. ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನ್ಯಾಸುರಲಂ ವಿವಾದೆ ಪರಸ್ಪರೋತ್ಥೇ ಹರಿಣಾ ತ್ರಿರೂಪಿಣ ಸಂಸ್ಥಾಪಿತಾನ್ಯ ಅಗ್ರ ವಚೋಭಿರುಚ್ಚೈ. ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನಿ ಆಸು ಅಲಂ ವಿವಾದೆ ಪರಸ್ಪರೋತ್ಥೇ ಹರಿಣಾ ತ್ರಿರೂಪಿಣ ಸಂಸ್ಥಾಪಿತಾನಿ ಅಗ್ರವಚೋಭಿಃ ಉಚ್ಚೈಃ. ತತ್ರೈವ ತತ್ವಾನಿ ಸಸಂಶಯಾನಿ ನಿಸ್ಸಂಶಯಾನಿ ಆಸುಹು. ವಿದ್ವತ್ಸಭೆ ನಡೀತು. ಮೊದಲು ಯಾವುದೇ ಕಾರ್ಯಕ್ರಮಕ್ಕೂ ಮೊದಲು ಜ್ಞಾನ ಕಾರ್ಯ ನಡೀಬೇಕು. ಇವತ್ತು ಯಾವ ಜ್ಞಾನ ಕಾರ್ಯದಲ್ಲೂ ಜ್ಞಾನ ಕಾರ್ಯ ಹಾಗಾಗಿ ಹೋಗ್ಬಿಟ್ಟಿದೆ. ಜ್ಞಾನ ಕಾರ್ಯದ ಹೆಸರಲ್ಲೂ ಕೂಡ ಏನಿರುತ್ತದೋ ಮಧ್ಯೆ ಒಂದು 5 ನಿಮಿಷ ಬೇಗ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಕೆಲಸ ಶುರುವಾಗಿರುತ್ತೆ. ಯಾರಿಗೋ ಸನ್ಮಾನ, ಯಾರಿಗೋ ಇದು ತಪ್ಪಂತಲ್ಲ, ಅದೇ ಮೇಜರ್ ಆಗಬಾರ್ದು. ಅರ್ಥ ಆಯ್ತಾ? ಅದು ಇಲ್ಲದೇ ಸಭೆಗಳಿಗೆ ಶೋಭೆ ತಪ್ಪಲ್ಲ, ಅದು ಪ್ರಧಾನ ಆಗಬಾರ್ದು. ಪ್ರಧಾನ ಆಗಿಬಿಟ್ಟು ಇವೆಲ್ಲ ಗೌಣ ಆಗಿಬಿಡುತ್ತೆ. ಅದು ಸನ್ಮಾನಗಳಿಗೆಲ್ಲ ಅರ್ಥ ಎಷ್ಟಿರುತ್ತೆ ಅಂದರೆ, ಆ ಕೊಡೋ ಬಿರುದಿಗೂ ಅವರಿಗೂ ಸಂಬಂಧ ಇರೋದಿಲ್ಲ. ಸಾಮಾನ್ಯವಾಗಿ ತುಂಬ ಅರ್ಹರ ಸಿಗೋದು ವೆರಿ ವೆರಿ ರೇರ್. ಗೊತ್ತಾಯ್ತಾ? ಅದು ಮಾಡಿದ್ರೆ ಉಳಿದವರಿಗೆ ಒಂದು ಉತ್ಸಾಹ ಬರಲಿ, ಗೌರವ ಬರಲಿ ಅಂತ ಕಾರ್ಯಕ್ರಮ ಮಾಡ್ತಿರ್ತಾರೆ. ಅದನ್ನು ಟೂ ಮಚ್ ಮಾಡಿದ್ರೆ ಏನು ಮಾಡಬೇಕು? ಆ ದೃಷ್ಟಿನಾಗ ಇಂಥದ್ರಲ್ಲಿ ಗೌರ್ಮೆಂಟ್ ಫಂಕ್ಷನ್ಗಳು ಮಚ್ ಬೆಟರ್. ಎಲ್ಲ ಓವರ್ ಇದು ಮಾಡೋದಿಲ್ಲ. ಅದರ ಬೇಗ ಒಂದು 60-70 ಜನ ಅವಾರ್ಡ್ ಕೊಡ್ತಾರೆ, 1 ಗಂಟೆ ಒಳಗೆ ಎಲ್ಲ ಕ್ಲೋಸ್ ಆಗಿಬಿಟ್ಟರು. ಇವ್ರು ಒಬ್ಬರು ಕೊಡೋದಕ್ಕೆ 2 ಗಂಟೆ ಆಗಿರುತ್ತೆ ಹೆಚ್ಚು ಕಡೆ. ಕಾರಣ ಏನಂದರೆ ಎಲ್ಲರೂ ಅದನ್ನು ಹೇಳಿದ್ದೇ ಹೇಳ್ತಿರ್ತಾರೆ. ಮುಖ್ಯ ವಿಷಯ ನಡೆದುಬಿಟ್ಟು ಕೊನೆಗೆ ಸಾಂಕೇತಿಕ ಪ್ರೈಜ್ ಕೊಡ್ಬೇಕಾದ್ರೆ ಹೇಳ್ತಾರಲ್ಲ ಅಷ್ಟೇ. ಅದು 20-30 ಜನ ಪ್ರೈಜ್ ಅನೌನ್ಸ್ ಮಾಡಿದ್ದು ಬರ್ತಾ ಇಸ್ಕೊಂಡು ಹೋಗ್ತಿರ್ತಾರೆ. ಹಾಗೇ ಆ ಥರ ಇರಬೇಕು. ಇದು ಅದನ್ನು ಮಾಡದೆ ಹೋದರೆ ಕೆಟ್ಟೋಗುತ್ತೆ. ಇಲ್ಲಿ ನಡೆಯೋದೇನು, ತತ್ವಕ್ಕೆ ಪ್ರಾಧಾನ್ಯ ಇರಬೇಕು. ಅಲ್ಲೇನಂತ ಬಂದಿತ್ತು, ರಾಷ್ಟ್ರೀಯ ಕಾಲಕ್ಕೆ ಹಾಗೆ ಆಗಿತ್ತು. ಅಲ್ಲೇನಂತ ಹೇಳಿದರು, ತತ್ರ ಸರ್ವ ಜಗದೇಕ ಸಂಗಮೇ ತತ್ವನಿರ್ಣಯ ಕಥಾ ಬಭೂವಿರೇ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಭೂವಃ. ಅದೇ ರೀತಿ ಇನ್ನೊಂದು ರೀತಿ ಹೇಳ್ತಾರೆ, ತತ್ರ ಸರ್ವ ಜಗದೇಕ ಸಂಗಮೇ
ತತ್ವನಿರ್ಣಯ ಕಥಾ ಬಹುವು. ಅಲ್ಲಿ ಏನಾಗಬೇಕು, ಜನಗಳೆಲ್ಲ ಯಾತಕ್ಕೆ ಬಂದಿರ್ತಾರೆ ಅಲ್ಲಿಗೆ? ಕಾನ್ಫರೆನ್ಸಿಗೆ ಹೋಗೋದು ನಿಮಗೆ ಅರ್ಥ ಆಗ್ತದೆ, ಇಲ್ಲಿ ಅರ್ಥ ಆಗಲ್ಲ. ಕಾನ್ಫರೆನ್ಸಿಗೆ ಹೋಗ್ಬೇಕಾದ್ರೆ ಹೇಳಿದ್ದೀನಿ ಎಷ್ಟೊತ್ತಲ್ಲ, ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾರೆ ಇವರು ದಿವಸಕ್ಕೆ. ವಾರಗಟ್ಟಲೆ ಕಾನ್ಫರೆನ್ಸಿಗೆ ಹೋಗ್ತಾರೆ. ಎಷ್ಟು ಲಾಸ್ ಆಗಿದೆ ಅವರಿಗೆ ಆ ದೃಷ್ಟಿಯೊಳಗೆ? ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ. ಆದರೆ ಬಂದ ಮೇಲೆ 10ರಷ್ಟು ಸಂಪಾದನೆ ಮಾಡ್ತಾರೆ. ಅದಕ್ಕೆ ಲೇಟೆಸ್ಟ್ ಇದು ಬರುತ್ತೆ, ಲೇಟೆಸ್ಟ್ ಏನೇನಾಗಿರುತ್ತೆ ಅಲ್ಲಿ ಒಬ್ಬ ಹೇಳ್ತಾರೆ, ಅದು ಅಡಾಪ್ಟ್ ಮಾಡ್ತಾರೆ. ಇದನ್ನು ಅರ್ಥ ಮಾಡೋಕ್ಕೆ ಇರೋ ಜ್ಞಾನನೂ ಹೋಗಿಬಿಡುತ್ತೆ. ಆ ಥರ ಆಗಬಾರ್ದು. ಸಂಶಯ ಪರಿಹಾರ ಆಗಬೇಕು. ಆ ಕಾಲಕ್ಕೂ ಸಂಶಯ ಇತ್ತಿತ್ತು ಅಂತ ಕೇಳಿ, ಜ್ಞಾನದಲ್ಲಿ ಸಂಶಯ ಎರಡು ವಿಧ. ನಮ್ಮ ನಿತ್ಯ ಜೀವನದ ಇದಕ್ಕೆ ಅಫೆಕ್ಟ್ ಆಗೋ ಸಂಶಯಗಳು, ಕೆಲವು ಕ್ಲಾರಿಫಿಕೇಷನ್ ಟೈಪ್ ಬೇಕು. ಅದಕ್ಕೆ ಯಾರು ಬೇಕೋ ಇಂಥ ಅಕೇಶನ್ಗಳು ಬೇಕು. ಈಗ ಎಲ್ಲರೂ ಬಂದುಬಿಟ್ಟಿರ್ತಾರೆ. ಆದ್ದರಿಂದ ಅಲ್ಲಿ ನಿರ್ಣಯ ಆಯಿತು ಅಂದರೆ ಮತ್ತು ಫೈನಲ್ ಇದ್ದಾಗ ಲೆಕ್ಕ. ಇನ್ನೊಬ್ರು ಕೇಳಬೇಕು ಅಂತ ಅನ್ನಿಸ್ಬಾರ್ದು. ಆ ಸಭೆಯ ಗುಣಮಟ್ಟದ ಮೇಲೆ ಅಲ್ಲಿ ನಿರ್ಣಯ ಆಗ್ತಕ್ಕಂಥ ವಿಚಾರಗಳ ಒಂದು ಮಹತ್ವ ಗೊತ್ತಾಗುತ್ತೆ. ಅದನ್ನು ಮಾಡಬೇಕು. ಅವ್ರಿಗೆ ಅರ್ಥ ಆಗಬೇಕು ಮುಖ್ಯ. ಅರ್ಥ ಆಗದವ್ರಿಗೆ ಏನೇನೂ ಪ್ರಯೋಜನ ಇಲ್ಲ. ಹೇಳಿ ತಿನ್ನಕ್ಕೆ ಬೆಳೆಸಿ ಎಲ್ಲ ಯಾವತ್ತೂ ಯಾರೂ ಅವ್ನಿಗೆ ಹಲ್ಲೇ ಇಲ್ಲ, ಹಾಕಿದ್ದೆ ಚಕ್ಲಿಗಳನ್ನ ಏನು ತಿಂತಾನೆ ಮತ್ತೆ? ಅದು ಒಳ್ಳೆ ಪಕ್ಷ ಅಂತೇನಲ್ಲ, ಅದು ಏನಿಲ್ಲ ಅವನಿಗೆ, ಅರ್ಹತೆ ಇಲ್ಲ. 8-10 ಜನ ಕೂತ್ಕಾಲಕ್ಕೆ 3-4 ಜನ ಪರೀಕ್ಷೆ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. 10 ಜನಕ್ಕೆ 4 ಜನಕ್ಕೆ ಅರ್ಥ ಉಳಿದ್ರೆ ಅರ್ಥನೇ ಆಗೋದಿಲ್ಲ. ಯಾರನ್ನ ಕರಿಬೇಕು ಅಲ್ಲಿಗೆ? ಅರ್ಥ ಆಗೋರನ್ನೇ ಕರಿಬೇಕದು. ಮತ್ತು ಅಸೆಂಬ್ಲಿಗೆ ಯಾರು ಇರ್ತಾರೆ ಅವರೇ, ಬೇರೆಯವ್ರು ಬರಬೇಕಾಗಿಲ್ಲ. ಬೇರೆಯವ್ರು ಎಂಟ್ರಿ ಇಲ್ಲ, ಬಂದರೆ ಅದು ಮಾತಾಡೋವೂ ಇಲ್ಲ, ಅವ್ರಿಗೆ ಪ್ರಯೋಜನ ಇಲ್ಲ. ಅದರಿಂದ ಆ ಥರ ಅದು ತಪ್ಪಲ್ಲ. ಪ್ರದರ್ಶನ ಆಗಬಾರ್ದು. ಪ್ರದರ್ಶನ ಆಗದಂತೆಯೇ ಅವರಿಗೆ ಎಚ್ಚರಿಕೆ ಜ್ಞಾನ ಕೊಡೋ ರೀತಿಯಲ್ಲಿ ಇರಬೇಕು. ಇದು ಊಟಕ್ಕೋಸ್ಕರ ಕಾಯ್ತಾ ಕೂತು ಇನ್ನೂ ಆಗಲಿಲ್ಲ ಅಂತ ಕಾಯ್ಕೋತಾ ಕೂತ್ಬಿಡ್ತಾರೆ. ಕೆಲಸ ಬಯಸೋರು ಕೊಡ್ತಾರೆ, ಹೊತ್ತಾಯ್ತು ಎಲ್ಲೋ ಹೋಗ್ಬೇಕಾಗಿತ್ತು, ಇಲ್ಲಿ ಬರೋದೇ ಇಲ್ಲ ನೆಕ್ಸ್ಟ್ ಟೈಮಿಂದ ಹಾಗೆಲ್ಲ ಮಾಡ್ತಾರೆ. ಆಗಬಾರ್ದು. ಅವ್ರಿಗೆ ಉಪಯೋಗ ಇಲ್ಲದ ಮೇಲೆ ಇಲ್ಲಿ ಕೊಡೋಕ್ಕಾಗಲ್ಲ. ಒಂದು ಮೈಕ್ ಕೆಲಸ ಅಂತ ತಿಳ್ಕೊಳ್ಳಿ, ಒಂದು 5 ನಿಮಿಷ ಕೊಡೋಕ್ಕಾಗಲ್ಲ ದೊಡ್ಡ ಸಭೆಗಳಲ್ಲಿ. ಯಾತಕ್ಕೆ? ಇರಿಟೇಟಾಗಿ ಎದ್ದೋಗ್ಬಿಡ್ತಾರೆ. ಕೇಳಿಸ್ತಾ ಇರುತ್ತೆ, ಅವಾಗ ಕೇಳ್ತಾರೆ. ಎಷ್ಟಿದಾದರೂ ಕೂಡ ಗಮನ ಕೊಡ್ತಾರೆ. ಮೈಕ್ ಫೇಲ್ ಆದರೆ ಹೇಗಾಗುತ್ತೋ ಹಾಗೆ ವಿಷಯ ಅದೇ ಶಬ್ದನೇ ಕೇಳಿಸೋ, ಇಲ್ಲಿ ಅರ್ಥ ಆಗೋದಿಲ್ಲ. ಶಬ್ದ ಕೇಳಿಸಿದ್ರು ಕೂಡ ಅರ್ಥ ಆಗೋ ವಿಚಾರ ತೊಗೋಬೇಕಲ್ಲಿ, ಬೇರೆ ವಿಚಾರ ತೊಗೊಳ್ಬಾರ್ದು. ಪುಣ್ಯಕ್ಕೆ ಯಾವ ಹಾಸ್ಪಿಟ್ಲಿಗೆ ಹೋಗೋರು ಕೂಡ ಏನು ಒಯ್ಯೋದಿಲ್ಲ, ಜಿಲೇಬಿ ಗಿಲೇಬಿ ಬೋಂಡ ಯಾರೂ ಒಯ್ಯೋದಿಲ್ಲ. ಯಾವುದು ಒಯ್ತಾರೆ? ಹಣ್ಣು ಗಿಣ್ಣು ಅಷ್ಟೇ. ಯಾಕೆ ಅವ್ರಿಗೆ ಏನು ತಿನ್ನಕ್ಕೆ ಸಾಧ್ಯನೇ? ಅದೆಲ್ಲ ಕೂಡ ಸಾಧ್ಯನೇ ಇಲ್ಲ. ಅವ್ರಿಗೆ ಬೇಕಾದ್ದು ಕೊಡಬೇಕು. ಇನ್ನೊಂದು ಬೇಕಾಷ್ಟಿರ್ಬೋದು, ಉಪಯೋಗಕ್ಕೆ ಬರೋಲ್ಲ. ಅಲ್ಲಿ ಮಾತ್ರ ಅದು ಉಪಯೋಗಕ್ಕೆ ಬರಬೇಕು. ಅದರಿಂದ ಫೇಲ್ ಆಗುತ್ತೆ. 4 ಜನ ತಿಳ್ಕೊಳ್ಳೋಕೆ ಬಂದವರು ಕೂಡ ನೆಕ್ಸ್ಟ್ ಟೈಮ್ ನಮ್ಮ ವಿರಹದ ಕೊನೆಗೆ ಸೆಡ್ತಾ ಇರ್ತಾರೆ. ನೀವು ರಾಘವೇಶ್ವರ ಆರಾಧನೆ ಅಂತೇಳಿ ಹೋದರೆ ಯಾವ ಮಟ್ಟಕ್ಕೆ ಹೋದರೂ ಕೂಡ ಸಂಗೀತ ಅವೇ ಇರ್ತವೆ ಹೊರತು ನಮ್ಮ ರಾಯರ ಬಗ್ಗೆ ಏನೋ ಹೇಳ್ತಿಳ್ಕೊಂಡ್ರೆ ಕಾರ್ಯಕ್ರಮನೇ ಇರೋದಿಲ್ಲವಲ್ಲ. ಯಾಕೆ ಸಾರ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅಂದರೆ ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಹೋದ ಕಾಲಕ್ಕೆ. ಅಲ್ಲಿ ಹೋಗೋ ಉದ್ದೇಶ ಅವ್ರ ಬಗ್ಗೆ ಹೇಳ್ತಾರೆ ಅಂತೇಳಿ ಇರೋದೇ ಇಲ್ಲವಲ್ಲ. ಯಾತಕ್ಕೆ? ಅವ್ರನ್ನೇ ಕೇಳಬೇಕಾಗಿತ್ತಪ್ಪ ಅಂತ ಹೇಳಿದೆ. ಯಾಕೆ ಮಾಡಿಲ್ಲ ಅಂತ. ಅದು ಇವರಿಗೆ ಬೇಕೇ ಇಲ್ಲ, ಹಾಗಾಗಿಬಿಡುತ್ತೆ. ತಮ್ಮ ಸಮಾರಂಭ ಆಯಿತು, ಯಾರೋ ಬಂದಿದ್ದರು ಸಂಗೀತಗಾರರು, ಭಾಳ ಚೆನ್ನಾಗಾಯ್ತು ಅಷ್ಟೇ. ಜನಕ್ಕೆ ಮೆಸೇಜ್ ಬೇಕು. ಅದು ಇದೆಲ್ಲ ಯಾತಕ್ಕೆ ತಾತ್ಪರ್ಯ ಓದಬೇಕಂದ್ರೆ ಇದು ಓದೋದು ಅರ್ಥ ಮಾಡ್ಕೊಳ್ಳೋಕೆ ಓದಬೇಕು. ಮನೆಯಲ್ಲೇ ಫಂಕ್ಷನ್ ನಾಮಕರಣ ಏನು ಪುರೋಹಿತ ಅಂತೂ ಬಂದಿರ್ತಾನೋ ಆತ ಬಾಯಲ್ಲಿ ಹೇಳಿಸ್ಬೇಕು. ಅವ್ರ ಮಹತ್ವ ಹೇಳಿ ಅಂತೇಳಿ, ಉಪನಯದ ಮಹತ್ವ ಹೇಳಿ. ಒಬ್ಬ ಆದರೆ 100 ಜನ ಬಂದವರೇ ನಾವು ಮಾಡುತ್ತೇವೆ ಶುರು ಮಾಡ್ತಾರೆ. ಅವ್ರು ಏನಂತೂ ಗೊತ್ತೇ ಇಲ್ಲ ಅವ್ರಿಗೆ. ಫಸ್ಟು ದಾರ ಹಾಕೋದು ಅಂತ ಆಗ್ಬಿಡ್ತದೆ ಅಷ್ಟೇ. ಉಪಕರ್ಮ ಹೋಗಿರ್ತಾರೆ, ತಂದು ಕೊಟ್ಬಿಡ್ರಿ ಅಂತಾರಲ್ಲ ಹಾಗೆ. ಅದಕ್ಕೋಸ್ಕರ ಉಪಕರ್ಮ ಅಂತ ಕರೀತಾರೆ. ಅದು ಆಪತ್ಕಾಲ ಬೇರೆ. ತಂದು ಕೊಟ್ಬಿಡಿ ಅಂತ ಕೇಳಿದರೆ ಆಗುತ್ತಾ? ಅದು ಸಾಧ್ಯನೇ. ಅದು ಮಾಕರಿ ಇದ್ದಾಗ ಅವೆಲ್ಲ ಕೂಡ. ಮನೆ ರೋಗಿಷ್ಟ ಇದ್ದಾನೆ, ಬರೋಕ್ಕೆ ಆಗೋದಿಲ್ಲ, ಅದು ಬೇರೆ ಮಾತು. ಇವ್ನು ಗುಂಡ್ಕಲ್ಲ ಕೂತಿರ್ತಾನೆ, ಅದು ತಿಂಡಿ ಕಾಫಿ ಉಗಿಸ್ಬಿಟ್ಟಿರ್ತಾರೆ ಅಂತಂದು ಆಮೇಲೆ ಹಾಕೋಬೇಕು. ಯಾವ ಜನಿವಾರ ಯಾವಿದು ಏನಿಲ್ಲೇ ಇಲ್ಲ. ಹಾಕೋ ಜನ ಉಪಕರ್ಮ ಆಗೋಯ್ತು, ಅನ್ನೋಸ್ವಾಮಿ ಉಪಕರ್ಮ ಆಗೋಯ್ತು, ಯಾರು ಹೋಗಿತ್ತು ತಂದು ಹಾಕ್ಕೊಂಬಿಟ್ಟು ಎಷ್ಟು ಅದರಿಂದ ಸಿದ್ಧಿ ಹೋಗ್ತಾ ಬರುತ್ತೆ. ನಿಧಾನವಾಗಿ ಬ್ರಾಹ್ಮಣ ಕಳ್ಕೊಂಡ್ಬಿಡ್ತಾನೆ ಕೊನೆಗೆ. ಅವಕಾಶ ಕೊಡಬಾರ್ದು ಹಾಗೆ. ಪರಸ್ಪರೇಣ ಪರಸ್ಪರೋತ್ತಮ ಅದೇನಾಯ್ತು ಕೊನೆಗೆ? ಸಸಂಶಯಾನಿ ತತ್ವಾನಿ ನಿಸ್ಸಂಶಯಾನಿ ಆಸು. ಸಂಶಯಕ್ಕೆ ಒಳಪಟ್ಟಿದ್ದ ವಿಷಯಗಳೆಲ್ಲ ನಿಸ್ಸಂಶಯವಾಗಿ ನಿಸ್ಸಂಶಯ ಆದ ತೀರ್ಮಾನ ಆಯಿತು ಅಂತ ಅರ್ಥ. ಆಸುರ್ ಅಲಂ ವಿವಾದೆ ಅವರವ್ರು ಮಾತಾಡ್ತಾ ಇದ್ದಾರೆ, ಕೇಳೋರಿಗೆ ಅರ್ಥ ಆಗ್ತಾ ಇದೆ. ಈ ಪ್ರಶ್ನೆ ತಾವು ಕೇಳಬೇಕಾದ ಪ್ರಶ್ನೆ ಕೊಡ್ಬೋದು, ಬೇರೆ ಉತ್ತರ ಬಂತು, ಮುಗಿದೋಯ್ತಾರೆ. ಮಾತಾಡಿದ್ದಿಬ್ಬರು ಸಂವಾದ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ ಹಾಗೆ ಇಬ್ಬರು. ಅದು ಜನಕ್ಕೆ ಎಷ್ಟು ಜನ ಉಪಯೋಗ ಆಯಿತು? ಅಷ್ಟು ಜನಕ್ಕೆ ಉಪಯೋಗ ಆಯಿತು. ಬೇರೆಯವರಿಗೂ ಉಪಯೋಗ ಆಗುತ್ತೆ. ಎಷ್ಟೋ ಜನ ಹೊಸಬರು ಇರ್ತಾರೆ. ಅರೆ ಇವತ್ತು ನಿಮಗೆ ಒಂದು ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ ಎಷ್ಟೇ ಕಾಲ ಕೆಟ್ಟಿದ್ರು ಕೂಡ ಹೇಳಿದರೆ ಕೇಳೋ ಜನ ಇದ್ದಾರೆ. ಇನ್ನು ಮುಂದೆ ಅವರೂ ಸಿಗೋದಿಲ್ಲ ನಿಮಗೆ. ಇವತ್ತು ಇವರೇನು ಗೊತ್ತಿದ್ದಿಲ್ಲ ಅವ್ರು ಬೇಕೇ ಇಲ್ಲ ಅಂತ ಶುರು ಮಾಡ್ತಾರೆ. ಆಮೇಲೆ ಇದು ಹೇಳಲೇಬಾರ್ದು ಅಂತಾರೆ. ಈ ಥರ ಎಲ್ಲ ಚೇಂಜ್. ಸರ್ಕಾರ ಕೂಡ ಎಂಟ್ರಾಗಿಲ್ಲ ಅದಕ್ಕೆಲ್ಲ ಕೂಡ. ಕಾರ್ಯಕ್ರಮ ಆಗಲೇಬಾರ್ದು ಅನ್ನೋ ಕಾಲ ಬರ್ಬೋದು. ಧಾರ್ಮಿಕ ವಿಚಾರ ಎಲ್ಲೂ ಯಾರೂ ಮಾತಾಡಬಾರ್ದು. ಬೇರೆ ದೇಶದಲ್ಲೂ ನಮ್ಮವ್ರು ಮಾತಾಡೋಕ್ಕೆ ಬರೋಲ್ಲ.
ಅವ್ರ ಧರ್ಮಕ್ಕೆ ವಿರುದ್ಧ ಅವಕಾಶನೇ ಕೊಡಲ್ಲ ಅವರು. ನಮ್ಮ ದೇಶದಲ್ಲಿ ಅಂಥ ವಾತಾವರಣ ಆಶ್ಚರ್ಯ ಇಲ್ಲ. ಈ ಪುಣ್ಯಕ್ಕೆ ಹೇಳಿದರೆ ಗೊತ್ತಿದ್ದಿಲ್ಲ ಮಾಡ್ತೀವಿ ಅನ್ನೋ ಜನ ಇದ್ದಾರೆ. ಅದು ನಿಧಾನ ಹೋಗ್ತಾ ಇದೆ, ಈಗ ನಿಧಾನಾಗಿ ಅದು ಹೋಗ್ತಾ ಇದೆ. ಮುಂದೆ ಬೇಡ ಅಂತಾರೆ, ಆಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ. ಇವೆಲ್ಲ ಮಾಡಿದ್ರೆ ನಾವು ಬರೋದೇ ಇಲ್ಲ ಅಂದ್ಬಿಡ್ತಾರೆ. ಆ ಸ್ಥಿತಿ ಬಂದುಬಿಡ್ತಾರೆ. ಈಗ ಸರಿ ರಿಪೇರಿ ಮಾಡಿಕೊಂಡ್ರೆ ಈ ಸ್ವಲ್ಪ ಮುಂದೆ ಹೋಗೋದಿಲ್ಲ, ನಿಂತು ಹೋಗ್ಬಿಡುತ್ತೆ. ಪರಸ್ಪರೋತ್ಥೆ ವಿವಾದ ಎಲ್ಲೇ ಆಯ್ತು, ಪರಸ್ಪರೋತ್ಥೆ ಅವರವರಲ್ಲೇ ವಿವಾದ, ಇವ್ರಿಗೆ ಅರ್ಥ ಆಗಲಿ ಅಂಥೇಳಿ. ಹರಿಣ ತ್ರಿರೂಪಿಣ, ಫೈನಲ್ ಯಾರು ಕೂತಿದ್ದಾರಲ್ಲಿ? 3 ರೂಪದ ಭಗವಂತ ಕೂತಿದ್ದಾರೆ. ಆದ್ದರಿಂದ ಯಾರಿಗೂ ಸಂಶಯ ಹೊಡೆಯೋ ಚಾನ್ಸಸ್ಸೇ ಇಲ್ಲ. ಸಂಸ್ಥಾಪಿತಾನಿ ಅಗ್ರವಚೋಭಿ ಉಚ್ಚೈ, ಎಂಥ ಮಾತು, ಅಗ್ರವಚೋಭಿ ಉಚ್ಚೈ. ವೇದಾದಿ ಪ್ರಮಾಣ ಕೊಟ್ಟು ಮಾತಾಡ್ತಾರೆ, ಸುಮ್ಮನೆ ಮಾತಾಡೋದಲ್ಲ, ಪ್ರಮಾಣ ಕೊಟ್ಟು ಮಾತಾಡೋದು. ಇವತ್ತು ವಿದ್ವತ್ ಸಭೆಗಳು ಅಂದರೆ ಅವರು ಮಾತಾಡೋದು ಆಧಾರ ಇಲ್ಲ, ಬರೀ ಕೂತಾಕ ಎಲ್ಲರೂ ಅಂತ ಹೇಳೋದಿಲ್ಲ. ಆ ಥರ ಆದಾಗ ಜನಕ್ಕೆ ಹಿಡಿಸೋದಿಲ್ಲ. ಆಧಾರ ಕೊಟ್ಟು ಮಾತಾಡಿದ್ರೆ ಏನಾಗುತ್ತೆ, ಮಹತ್ವ ಬರುತ್ತೆ. ಆಧಾರ ವಿವರಿಸಿ ಮಾಡೋಕ್ಕೆ ಬರುತ್ತೆ. ಮಾತಾದರೆ ಅದು ಕೂಗ್ತಾ ಇರ್ತಾರೆ, ಅದು ಎಂಡ್ ಆಗೋದಿಲ್ಲ. ಅದಕ್ಕೆ ಅಗ್ರೈಹಿ ಉಚ್ಚವಚೋಭಿ, ಎಷ್ಟು ಒತ್ತು ಕೊಡ್ತಾರೆ. ಅಗ್ರವಚೋಭಿ ಉಚ್ಚೈಹಿ, ಶ್ರೇಷ್ಠವಾದ ಮಾತುಗಳಿಂದ ಕೂಡಿದ ಮಾತುಗಳಿಂದಾಗಿ ಸಂಸ್ಥಾಪಿತಾನಿ, ವಿಷಯಗಳೆಲ್ಲ ಸ್ಥಿತವಾಗ್ತಾಯಿದ್ವು. ಮತ್ತೆ ಆ ಸಂಶಯ ಒನ್ಸ್ವರಲ್ಲಿ ಹೋಗಿಬಿಡಬೇಕು. ಪ್ರಗೀತ ಯಾವುದೇ ಶಾಸ್ತ್ರಕ್ಕೂ ಅನ್ನಕ್ಕೂ ಜ್ಞಾನಕ್ಕಿರೋ ವ್ಯತ್ಯಾಸ ಇಷ್ಟೇ. ಅನ್ನ ಎಷ್ಟೇ ತಿಂದರೂ ಕೂಡ ಏನಾಗುತ್ತೆ, ಮತ್ತೆ ಮೂರ್ತಿ ಹಸಿವಾಗುತ್ತೆ. ಇದು ಹಾಗಲ್ಲ. ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಏನದು ಫಾರ್ ಎವರ್ ತುಂಬಿತು ಅಂದರೆ ಪರ್ಮನೆಂಟ್ ತುಂಬೋಯ್ತು, ತಲೆಯಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ಜ್ಞಾನಕ್ಕೂ ಅನ್ನಕ್ಕಿರೋ ವ್ಯತ್ಯಾಸ ಇಷ್ಟೇ. ಆದ್ದರಿಂದ ಸಂಶಯಗಳನ್ನು ನಿವಾರಣೆ ಮಾಡಬೇಕಾದ ಭಾರಿ ಮುಖ್ಯ. ಅಲ್ಲಿ ಏನೇನಾಗಿತ್ತು ಮತ್ತೆ ಹೇಳ್ತಾರೆ. ಪ್ರಗೀತ ಗಂಧರ್ವವರಹ ಪ್ರವೃತ್ತ ಸದಪ್ಸರಾಹ ಸಂತತವಾದಿ ವಿಪ್ರಹ ವಿವೇಚಯದ್ದೇವ ನೃಪೌಘಃ ಏಕಃ ರರಾಜ ರಾಜ ಅಖಿಲ ಸತ್ಕ್ರತೂನಾಂ. ವರ್ಣನೆಗೂ ಆಚಾರ್ಯರ ಮಾತುಗಳೇ. ಎಷ್ಟು ಯಜ್ಞನ ಹೇಗೆ ವರ್ಣನೆ ಮಾಡಬೇಕು, ರಾಮರಾಜ್ಯ ಹೇಗೆ ವರ್ಣನೆ ಮಾಡಿದರು, ಒಂದು ವ್ಯರ್ಥ ಪದ ಇರೋದಿಲ್ಲ. ಪ್ರಗೀತ ಗಂಧರ್ವವರಹ ಏನಿತ್ತು, ಗಂಧರ್ವರೆಲ್ಲ ಹಾಡ್ತಾಯಿದ್ರು. ಅದು ಮ್ಯೂಜಿಷಿಯನ್ ಹಾಡೋದು ಅದೇ ತಾನೇ ಅವರು. ಮ್ಯೂಜಿಷಿಯನ್ ಬೇರೆ, ಅವ್ರು ಹಾಡಲೇಬೇಕಲ್ಲ. ಯಾರವರು? ಗಂಧರ್ವ ವರಾಹ, ಸಾಮಾನ್ಯ ಗಂಧರ್ವರಲ್ಲ. ಸಾಮಾನ್ಯ ಸಂಗೀತಗಾರ ಬೇರೆ, ರೆಪ್ಯುಟೇಷನ್ ಇರೋರು ಬೇರೆ. ಗಂಧರ್ವ ವರರು, ಹಾ ಹೂ ತುಂಬುರು ಅಂಥವರೆಲ್ಲ ಬರೋರು. ಅಲ್ಲಿ ಗೀತ ಅಲ್ಲ, ಪ್ರಗೀತ, ಭಾಳ ವಿಶೇಷವಾಗಿ ಹಾಡ್ತಾ ಇದ್ದಂಥ ಗಂಧರ್ವ ವರರು ಆ ಯಜ್ಞದಲ್ಲಿದ್ದರು. ಅಂದರೆ ಗಂಧರ್ವರು ಹಾಡಬೇಕು. ನೃತ್ಯ ಯಾರು ಮಾಡಬೇಕು? ಪ್ರವೃತ್ತ ಸದಪ್ಸರ ವರಾಹ. ಯಾರು ನರ್ತನ ಮಾಡ್ತಾಯಿದ್ರು ಅಂದರೆ ಪ್ರವೃತ್ತ ಸದಪ್ಸರಾಹ. ಉತ್ತಮರಾದಂಥ ಅಪ್ಸರಿಯರು ಪ್ರವೃತ್ತ ವಿಷಯ ನರ್ತನಗಳನ್ನು ಮಾಡ್ತಾಯಿದ್ರು. ನರ್ತನಕ್ಕೆ ಅಪ್ಸರಿಯರು ಸಾಮಾನ್ಯ ಚೆನ್ನಾಗಿ ಹಾಡಿದಾಗ ಗಂಧರ್ವಗಾರ ಅಂತ ಕರೀತಾರೆ. ಗಂಧರ್ವರು ಹಾಡಬೇಕು ಅಂತ ಅರ್ಥ. ಅಲ್ಲೂ ಹೇಳ್ಬೇಕಾದ್ರೆ ಮದುವೆ ಕೊನೆಗೆ ಹೇಳ್ಬೇಕಾದ್ರೆ ಕೂಡ ಯಾರು ಬಂದರು ಅವರು? ಗಂಧರ್ವೈಹಿ ಗೀಯಮಾನೈಹಿ ಅಂತ ಬರುತ್ತೆ. ಹಾಡು ಅಂದರೆ ಗಂಧರ್ವರದೇ, ನರ್ತನ ಅಂದರೆ ಅಪ್ಸರಿಯರದೇ. ಸಂತತವಾದಿ ಬ್ರಾಹ್ಮಣರು ಅಂದರೆ ವಾದಿಗಳು, ಯಾವಾಗಲೂ ಜಿಜ್ಞಾಸೆನೇ. ಊಟ ಕೂಡಿ ಎಲ್ಲೇ ಹೋಗ್ತಿರಲಿ ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದು ಇಬ್ಬರೇ ಕೂತಿರಲಿ ಪಕ್ಕದಲ್ಲಿ ವಿದ್ವಾಂಸರಾಗಿದ್ದರೆ ಯಾವುದೋ ಒಂದು ವಿಷಯ ಚರ್ಚೆ ಮಾಡ್ತಿರ್ತಾರೆ. ಗೊತ್ತಾಯ್ತಾ? ಅದು ಸಾರಸ್ಯ. ಅದಕ್ಕೆ ಸಂತತವಾದಿ ವಿಪ್ರಹ. ಬ್ರಾಹ್ಮಣರೆಲ್ಲ ಏನು ಮಾಡ್ತಾಯಿದ್ರು? ವಾದ ಅಂದರೆ ಗಲಾಟೆ ಅಂತ ಅರ್ಥ ಅಲ್ಲ. ಏನದು? ವಾದೋ ಜಲ್ಪೋ ವಿತಂಡೆ ಐತಿ ತ್ರಿವಿಧ ವಿದುಷಾಂ ಕಥಾ. ಗೊತ್ತಾಯ್ತು? ಆ ರೀತಿಯಾಗಿ ಮಾತಾಡ್ತಾರೆ. ತತ್ವಜ್ಞಾನದ ಬಗ್ಗೆನೇ ಮಾತಾಡ್ತಾಯಿದ್ರು. ಬ್ರಾಹ್ಮಣರ ಜ್ಞಾನಿಗಳು 2 ವಿಧ. ತಮಗೆ ದೊಡ್ಡವರಿದ್ದರೆ ಕೇಳಿ ತಿಳ್ಕೊತಾರೆ, ಚಿಕ್ಕವರಿದ್ದರೆ ಹೇಳ್ತಾರೆ, ಸಮಾನರಿದ್ದರೆ ಮಾತಾಡ್ತಾರೆ, ಸಮಾಜ ಚರ್ಚೆ ಮಾಡ್ತಾರೆ. 3 ವಿಧವಾದದ್ದು. ಎಂದು ಏನಾಗಬಾರ್ದು, ಅದರಲ್ಲಿ ವ್ಯರ್ಥ ಆಗಬಾರ್ದು. ನಿಮಿರಾಜ ಅದಕ್ಕೇನು ಮಾಡ್ದ? 9 ಜನ ಬಂದರು ಜಯಂತೆಯರು. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋತ್ರ ದುಮಿಲಃ ಚಮಸಃ ಕರಭಾಜನ. ತಕ್ಷಣ ಏನು ಮಾಡ್ದ? ಯಜ್ಞ ನಿಲ್ಲಿಸ್ದ. ತಾವು ಬಂದು ಉಪದೇಶ ಮಾಡಿ ಅಂದ. ಆಮೇಲೆ ಇಲ್ಲ ನೀವು ಸಿಗೋದಕ್ಕೆ ಯಜ್ಞ ಆಮೇಲೆ ಮಾಡ್ಲಿಕ್ಕೆ ಬರ್ತದೆ, ನೀವು ಆಮೇಲೆ ಸಿಗೋದಿಲ್ಲ, ಈಗಲೇ ಆಗಬೇಕು ಅಂತ ಹೇಳಿದರು. 9 ಪ್ರಶ್ನೆ 9 ಉತ್ತರ. ಭಾಗವತ ಏಕಾದಶಿ ಶುರುವಾಗದೇ ಅದರಿಂದ. ಜಯಂತೆಯ ಉಪಾಖ್ಯಾನ ಅಂದರೆ ಅವರಿಂದ ಏನು ಪಡಿಬೇಕು? ಯಾವಾಗಲೂ ನಾವು ಜ್ಞಾನ ಪಡಿಬೇಕು. ಅದಕ್ಕಾಗಿ ಸಂತತವಾದಿ ವಿಪ್ರಹ ವಿವೇಚಯದ್ದೇವ ನೃಪೌಘಃ. ಎಲ್ಲರೂ ಕೂಡ ಇವರು ದೇವತೆಗಳು, ಇವರು ರಾಜರುಗಳು ಅಂಥೇಳಿ ಅವ್ರ ನರ್ತದಿಂದನೇ ಗೊತ್ತಾಗ್ತಾಯಿತ್ತು. ಅವರವ್ರ ಕೆಲಸ ಮಾಡ್ತಿದ್ರು ಅಂತ ಅರ್ಥ. ಹಾಡ್ತಾಯಿದ್ರು ಸಂಗೀತಗಾರರು ಅಂತ ಹೇಗೆ ತಿಳ್ಕೊತೇವೋ, ಇವರು ದೇವತೆಗಳು, ಇವರು ರಾಜರುಗಳು, ಇವರು ಬ್ರಾಹ್ಮಣರುಗಳು ಅಂಥೇಳಿ ಕ್ಲಿಯರಾಗಿ ಎದ್ದು ಕಾಣ್ತಾ ಇತ್ತು ಅಂತ ವಾತಾವರಣ ಇತ್ತು. ಏಕೋರ ರಾಜ ಅಖಿಲ ಸತ್ಕ್ರತೂನಾಂ. ಅದೇನಾಗಿ ನಡೀತದೀಗ? ಅಖಿಲ ಸತ್ಕ್ರತೂನಾಂ ರಾಜ.
ಎಲ್ಲ ಯಜ್ಞಗಳಿಗೂ ಶ್ರೇಷ್ಠವಾದ ಯಜ್ಞ ಅಂದರೆ ಯಾವುದು? ಅಶ್ವಮೇಧ ಯಜ್ಞ. ಅದಕ್ಕಿಂತ ದೊಡ್ಡದು ರಾಜಸೂಯ. ಅದು ಹಗಲೆಲ್ಲ ಮಾಡಬೇಕಾಗಿಲ್ಲ, ಒಂದು ಸತ್ತು ಮಾಡಿದರೆ ಚಕ್ರವರ್ತಿ ಕೋರ್ಸ್ ಮುಗಿತಾರಿಗೆ. ಅದು ಮಾಡಿ ಆಗಿದೆ ಅವರು. ಅಶ್ವಮೇಧ ಎಷ್ಟು ಸತ್ತು ಬೇಕಾದ್ರೂ ಮಾಡ್ಬೋದು. ಅದು ಮಾಡಿದ್ದಾರೆ. ಈಗ ಅಶ್ವಮೇಧ ಕ್ರತುಶ್ರೇಷ್ಠ ಎಲ್ಲಿ ಬಂದಿದೆ? ಅಲ್ಲ, ಇದರಲ್ಲಿ ಬಂದಿದೆ 2ನೇ ಅಧ್ಯಾಯದಲ್ಲಿ ಆಚಾರ್ಯ ಕೋಟ್ ಮಹಾಭಾರತದ ವಾಕ್ಯ ಅದು. ಪಾಂಡವರಾಜ ಹೇಳ್ತಾನೆ, ಈಗ ಯಾರನ್ನ ಕರೀಲಿ ನಾನು ಅಂಥೇಳಿ. ಧರ್ಮರಾಜ ಹುಟ್ಟಿ ಆಯ್ತು ಈಗ ಯಾರು ಆಗ ಅದಕ್ಕೆ ಪಾಂಡವರಾಜ ಹೇಳೋ ಮಾತುಗಳಿವೆಲ್ಲ ಕೂಡ ಮಹಾಭಾರತದಲ್ಲಿ ಬರುತ್ತೆ. ಆಚಾರ್ಯ ಕೋಟ್ ಮಾಡ್ತಾನೆ, ಅಶ್ವಮೇಧ ಕ್ರತುಶ್ರೇಷ್ಠ. ಯಜ್ಞಗಳಲ್ಲಿ ಯಾವ ಶ್ರೇಷ್ಠ? ಅದಕ್ಕೆಲ್ಲ ಹೇಳ್ತಾರೆ, ರಾಜ ಅಖಿಲ ಸತ್ಕ್ರತೂನಾಂ. ಒಳ್ಳೆಯ ಎಲ್ಲ ಯಜ್ಞಗಳು ಶ್ರೇಷ್ಠವಾದದ್ದು ಅಶ್ವಮೇಧ. ಆಮೇಲೆ ಅಶ್ವಕೃತ ಜ್ಯೋತಿಶ್ರೇಷ್ಠೋ ದಿವಾಕರ. ಬೆಳಕಿನಲ್ಲಿ ಜ್ಯೋತಿಗಳು ಯಾರು ಶ್ರೇಷ್ಠ? ಸೂರ್ಯ ಶ್ರೇಷ್ಠ. ಆಚಾರ್ಯ ತಕ್ಷಣ ಅರ್ಥ ಬರೀತಾರೆ, ದೇವರು ಜ್ಯೋತಿರ್ದರ್ಶನ ಬ್ರಹ್ಮಸೂತ್ರ ಹೇಳಿ ದೇವರು ಆದರೆ ಕಣ್ಣಿಗೆ ಕಾಣೋ ಜ್ಯೋತಿಗಳಲ್ಲಿ ಅಂತ ಹೇಳ್ತಾರೆ. ಮನುಷ್ಯ ದೃಶ್ಯೇಶು, ಮನುಷ್ಯರಿಗೆ ಕಾಣತಕ್ಕಂಥ ಜ್ಯೋತಿಗಳಲ್ಲಿ ಯಾವ ಶ್ರೇಷ್ಠ? ಸೂರ್ಯ ಶ್ರೇಷ್ಠ. ಆಮೇಲೆ ಮುಂದಿದೆ ಅಲ್ಲ, ಅಶ್ವಮೇಧ ದೇವಶೋಷೋ ದಿವಾಕರ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. 2 ಕಾಲಿನವರಲ್ಲಿ ಯಾರು ಶ್ರೇಷ್ಠ? 2 ಕಾಲಿನವರಲ್ಲಿ ಯಾರು? ಮನುಷ್ಯರು. ಮನುಷ್ಯರಲ್ಲಿ ಯಾರು ಶ್ರೇಷ್ಠ? ಬ್ರಾಹ್ಮಣರು ಶ್ರೇಷ್ಠ. ಅದಕ್ಕೆ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ದೇವಶ್ರೇಷ್ಠಸ್ತು ಭಾರತ. ದೇವತೆ ಯಾರು? ವಾಯುದೇವ. ಅದಕ್ಕೆ ಅವ್ರನ್ನ ಕರಿ ಅಂತ ಹೇಳ್ತಾರೆ. ಈ 3 ಕೂಡ ಏನೋ ಉಗಾಭೋಗ ಆಯ್ತಾ. ಉಗಾಭೋಗದಲ್ಲಿ ಏನು ಮಾಡ್ತಾರೆ? ಫಸ್ಟು ಏನು ಕೊನೆಗೆ ಮೆಸೇಜ್ ಕೊಡ್ತಾರೆ. ಉಗಾಭೋಗದಲ್ಲಿ ಕೊನೆಗೆ ಬೇರೆ ವಿಷಯ ಹೇಳಿದಾಗ ಹೇಳಿ ಅದಕ್ಕೆ ಲಿಂಕ್ ಮಾಡ್ತಾರೆ. ಆಮೇಲೆ ಈ 3 ಹೇಳ್ತಾ ಏನು ಮಾಡ್ದ? ಯಾವುದಕ್ಕೆ ಅಪ್ಲೈ ಮಾಡ್ದೆ? ಈಗ ನೆಕ್ಸ್ಟ್ ಯಾರನ್ನ ಕರಿಬೇಕು? ವಾಯು ಅವ್ರನ್ನ ಕರಿ ಅಂತ ಹೇಳೋದಕ್ಕೆ ದೃಷ್ಟಾಂತ ಕೊಟ್ಟು ಹೇಳಿದ್ದು. ಅದು ಬರೀ ಹಾಗೆ ಹೇಳಿದ್ರೆ ಏನಾಗ್ತಿತ್ತು ಗೊತ್ತಾ? ಕ್ಯಾಶುವಲ್ ಆಗೋದು. ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ದೇವತೆಗಳೇ ವಾಯುದೇವರೇ ಶ್ರೇಷ್ಠರು ಗೊತ್ತಾ? ಜೀವಕೋಟಿಲಿ ಅವರಿಗಿಂತ ಮೇಲಿರುತ್ತೆ ಕನ್ಫರ್ಮ್ ಆಗ್ತದಾಗ. ಹೋಲಿಕೆ ವ್ರತಗಳಲ್ಲಿ ಏಕಾದಶಿ ಹಾಗೆ ಅಂತ ಹೇಳಿಬಿಟ್ರೆ ಕಂಪೇರ್ ಮಾಡೋ ವಿಷಯ ಯಾವ ಥರ ಇದೆ? ಈಗ ಅತ್ಯುತ್ತಮ ಹೇಳೋದಕ್ಕೆ ಕೊಟ್ಟಿದ್ದೀವಿ ಅಂತ ಅರ್ಥ. ಇಲ್ಲದವ್ರು ಏನಾಗುತ್ತೆ? ಸಾಮಾನ್ಯವಾಗಿ ಒಂದು ಯಾವುದೋ ಲೆವೆಲಲ್ಲಿ ಉತ್ತಮ ಅಂತ ಆಗ್ತದೆ. ಹಾಗಲ್ಲ, ಹೈಯೆಸ್ಟ್ ಲೆವೆಲ್ ಉತ್ತಮ ಅಂತ ಹೇಳಾಗಿ ಹೇಳ್ತಾರೆ. ಪ್ರಗೀತ ಗಂಧರ್ವ ಬರಹ ಪ್ರವೃತ್ತ ಸತಪ್ಸರಾಹ ಸಂತತವಾದಿ ವಿಪ್ರಹ ವಿವೇಚಯದ್ದೇವ ನೃಪೌಘ ಏಕೋ ರರಾಜ ರಾಜ ಅಖಿಲ ಸತ್ಕ್ರತೂನಾಂ. ಶ್ರೇಷ್ಠವಾದಂಥ ಯಜ್ಞಗಳಲ್ಲಿ ಯಾವುದಿದೆ ಎಲ್ಲದರಲ್ಲೂ ಶ್ರೇಷ್ಠವಾದದ್ದು ಅಶ್ವಮೇಧ. ಅದು ರರಾಜ ಶೋಭಿಸಿದು. ಎಲ್ಲ ಒಂದೇ ಪದಾರ್ಥ. ರಾಜರು ದೀಪ್ತವು ಗೊತ್ತಾ? ದೀಪ ರಾಜನಿಗೆ ಅದೇ ಹೊಡೆಯೋದಕ್ಕೋಸ್ಕರ ಕರೆಯೋದು. ಎದ್ದು ಕಾಣ್ತಾನಾದ್ದರಿಂದ ರಾಜ ಅಂತ ಕರೀತಾರೆ. ಇನ್ನೊಂದು ಅರ್ಥ ರಾಜಾಸೌ ಪ್ರಕೃತಿ ರಂಜನಾಥ್, ಜನಗಳಿಗೆ ಆನಂದ ಕೊಡೋದ್ರಿಂದ ರಾಜ ಅಂತ ಕರೀತಾರೆ. ಇನ್ನೊಂದು ಮುಖ್ಯವಾದ ಅರ್ಥ ಅದು. ಸಮಸ್ತ ದೇವ್ಯ ಸಹ ವಾಸುದೇವ್ಯ ಸ್ವಲಂಕೃತಾ ಫುಲ್ಲಮುಖಾರವಿಂದಾ ವಿರೇಚುರತ್ರೈವ ಸಹಸ್ರೋಹಿ ನಿಷೇದುರಪ್ಯಚ್ಯುತ ಸತ್ಕಥಾರಮಾ. ಸಮಸ್ತದೇವ್ಯ ಸಹ ವಾಸುದೇವ್ಯ ಸ್ವಲಂಕೃತಾ ಫುಲ್ಲಮುಖಾರವಿಂದಾ ವಿಚೇರು ಅತ್ರ ಏವ ಸಹ ಅಪ್ಸರೋಹಿ ನಿಷೇದು ಅಪಿ ಅಚ್ಯುತ ಸತ್ಕಥಾರಮಾ. ಸಮಸ್ತ ದೇವಿಯ ದೇವಿ ಅಂದರೆ ದೇವತೆಗಳು, ದೇವತಾಸ್ತ್ರೀಯರು. ಸಮಸ್ತ ದೇವತೆಗಳು ಬಂದಿದ್ದರಿಂದ ಸಮಸ್ತ ದೇವತಾಸ್ತ್ರೀಯರು ಬಂದಿದ್ದರು. ಸಹ ವಾಸುದೇವ್ಯ. ವಾಸುದೇವ ಅಂದ್ರೇನು? ಕೃಷ್ಣ ಪತ್ನಿಯರು. ವಾಸುದೇವ್ಯ ಅಂತ ಹೇಳಬೇಕಾದ್ರೆ ಕೃಷ್ಣ ಪತ್ನಿಯರಲ್ಲಿದ್ದಾರೆ ಮುಖ್ಯವಾಗಿ. ಅದರಲ್ಲೂ 8 ಜನ, ಅದರಲ್ಲೂ 2 ಹೈಯೆಸ್ಟು. ಅದೇ ಸ್ತ್ರೀಯರಲ್ಲೂ ಕೂಡ ಹೇಗಿದ್ದಾರೆ? ಈಗ ಎಲ್ಲ ನಂಬರ್ 1 ಪ್ರಾರಂಭ ಅಂಥವರಿದ್ದಾರೆ. ಸ್ವಲಂಕೃತಾ ಮತ್ತು ಅಲಂಕೃತಾ ಸು ಅಲಂಕೃತಾ ಫುಲ್ಲ ಮುಖಾರವಿಂದಾ. ಮುಖ ಕಮಲ ಇದ್ದಾಗಿದೆ, ಫುಲ್ಲ ಅರಳಿದ ಕಮಲ. ಸಾಮಾನ್ಯವಾಗಿ ಕಮಲದಂಥ ಮುಖ ಅಂತ ಕರೀತಾರೆ. ಯಾರು ಅರಳಿದ ಕಮಲದ ಮುಖ ಅಂತ ಕರೆಯೋದಿಲ್ಲ, ಮೊಗ್ಗು ಹಾಗಿರ್ತದೆ. ಆದ್ದರಿಂದ ಅಲ್ಲೆಲ್ಲೆಲ್ಲಿ ಏನು ಅರ್ಥ ಮಾಡ್ಕೋಬೇಕೀಗ? ಎಲ್ಲಿ ಕಮಲದಂಥ ಮುಖ ಅಂತ ಹೇಳ್ತಾರೋ ಏನರ್ಥ? ಅದಕ್ಕೆ ಅರಳಿದ ಕಮಲದಂಥ ಮುಖ ಅಂತಲೇ ಅರ್ಥ. ಅದು ಹೇಳೋದಕ್ಕೋಸ್ಕರ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿತ್ತು. ಫುಲ್ಲ ಮುಖಾರವಿಂದಾ, ಪೂರ್ಣವಾಗಿ ಅರಳಿದಂಥ ಮುಖಕಮಲ ಉಳ್ಳವರಾಗಿದ್ದರು. ವಿರೇಚುರತ್ರೈವ ಮಹಾಸರೋಹಿ ಮಹಾಪ್ಸರೋಹಿ. ದೊಡ್ಡ ದೊಡ್ಡ ಮಹಾಪ್ಸರಿಯರು ಯಾರ್ಯಾರು? ಉರ್ವಶಿ, ರಂಬೆ ಅಂಥ ಮಹಾಪ್ಸರಿಯರು ಅವರೆಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆಗೆ ಓಡಾಡ್ತಾ ಇದ್ದಾರೆ. ನಿಷೇಧುರಪ್ಯಚ್ಯುತ ಸತ್ಕಥಾರಮಾಹ. ಎಲ್ಲ ನೆಲೆಸಿದ್ರು. ಹೇಗಿದ್ದರು? ಅಚ್ಯುತ ಸತ್ಕಥಾರಮಾಹ. ಕೃತನ ಕಥೆಗಳನ್ನು ಹೇಳ್ಕೊಂಡು ಓಡಾಡ್ತಿದ್ರು ಹೊರತು ಬೇರೆ ವಿಷಯ ಇಲ್ಲ. ಸಾಮಾನ್ಯವಾಗಿ ಹರಟೆ ನಡೀಬೇಕಾದ್ರೆ ಹಾಗಾದ್ರೆ ಎಲ್ಲ ದೇವರ ಕಥೆ, ಗಂಡಸರು ಹೆಂಗಸರು ಎಲ್ಲರೂ ಒಂದೇ ಗುರಿ. ಏನಂತಿರ್ತಿತ್ತು? ಹರಿರೇವ ಪರಹ ಹರಿರೇವ, ಅಷ್ಟೇ ಹೊರತು ಬೇರೆ ಕಡೆ ಇಲ್ಲ. ನವೈ ಮುಮುಕ್ಷು ನವಭೂಷುರತ್ರ
ನ ವೈ ವಿವಿತ್ಸುಶ್ಚ ಕುತೋ ಬುಭುಕ್ಷು ಅಸತ್ಯಕಾಮಾಃ ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇಖಿಲಾತ್ಮಜೇ. ನ ವೈ ಮುಮುಕ್ಷು ನ ಬುಭೂಷು ಅತ್ರ ನ ವೈ ವಿವಿತ್ಸು ಚ ಕುತಃ ಬುಭುಕ್ಷು ಅಸತ್ಯಕಾಮಾಃ ಒಂದು ಪಾಠ, ನಾಸತ್ಯಕಾಮಃ ಇನ್ನೊಂದು ಪಾಠ. ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಜೇ. ನ ವೈ ಮುಮುಕ್ಷು, ಅಲ್ಲಿ ಯಾರು ಮೋಕ್ಷ ಬೇಕೆಂಬೋರೇ ಇಲ್ಲ. ಯಾಕೆ? ಮೋಕ್ಷ ಕೇಳೋರೇ ಇಲ್ಲ ಅಲ್ಲಿ. ಅದೇ ಮೋಕ್ಷ ಇದ್ದಾಗಿತ್ತು, ವೈಕುಂಠ ಇದ್ದಾಗಿತ್ತು. ಅದರಿಂದ ಇನ್ನೇನು ಬೇಕು ಅದಕ್ಕಿಂತ ಅಂತಾರಲ್ಲ. ಆದ್ದರಿಂದ ನವೈ ಮುಕ್ತಿನೇ ಬೇಡ ಅನ್ನೋ ಸ್ಥಿತಿ ಅಲ್ಲ, ಭಾರಿ ವಿಶೇಷ ಅದು. ನವೈ ಮುಮುಕ್ಷು ನಾ ಬುಭುಕ್ಷಿರುತ್ತೆ. ಹೊಸ್ತಾಗಿ ತಿಳ್ಕೊಬೇಕು ಅಂತ ಯಾರಿಗೂ ಅನಿಸ್ತಾನೇ ಇಲ್ಲ. ಯಾಕೆ? ಎಲ್ಲ ನಿರ್ಣಯ ಆಗೋಗ್ತಾ ಇದೆ. ಹೊಸ್ತಾಗಿ ತಿಳ್ಕೊಳ್ಳೋದು ಏನಿಲ್ಲ ಅನ್ನೋಷ್ಟು ಪರ್ಫೆಕ್ಷನ್ ಅಲ್ಲಿತ್ತು. ನವೈ ವಿವಿತ್ಸು, ಇನ್ನೂ ತಿಳ್ಕೊಬೇಕು ಅಂತ ಪ್ರಶ್ನೆ ಇಲ್ಲ, ಎಲ್ಲ ತಿಳಿದವರೇ. ಇನ್ನು ಬುಭುಕ್ಷು ಅಂದ್ರೇನು? ಹಸಿವಾದವರು. ಹಸಿವಿನವರೇ ಇಲ್ಲ. ಯಾಕೆ? ಹಸಿವಿನಲ್ಲಿ ಯಾಕಿಲ್ಲ? ಸದಾ ಕಾಲ ಆಹಾರ ಸಿಗ್ತಿತ್ತು, ಆದರೆ ಹಸಿವಾಗ್ತಾರೆ. ನಮ್ಮವ್ರಿಗೂ ಹಸಿವಾಗಿ 24 ತಿಂತಾನೆ ಇರ್ತಾರೆ, ಆದ್ದರಿಂದ ಹಸಿವಾಗೋದೇ ಇಲ್ಲ. ಇಲ್ಲಿ ಹಾಗಲ್ಲ, ಬೇಕಾದಾಗೆಲ್ಲ ತಿಂತಿದ್ರು ಅಂತ ಅರ್ಥ, ಇಲ್ಲಿ ಕೊಟ್ಟಾಗೆಲ್ಲ ತಿಂತಿದ್ರು ಅಂತ ಅರ್ಥ. ಉಲ್ಟಾ ಪಲ್ಟಾ ಅದು, ಹಾಗಿರಬಾರ್ದು. ಕುತೋ ಬುಭುಕ್ಷು, ಹಸಿವು ಅಂತ ಹೇಳೋ ವ್ಯಕ್ತಿ ಯಾರೂ ಅಲ್ಲಿರಲಿಲ್ಲ. ಬುಭುಕ್ಷು ಶಬ್ದದಿಂದ ಪಿಪಾಸು, ಬಾಯಾರಿದವನೂ ಇರಲಿಲ್ಲ. ಅಂಥ ನೀರು, ಅಂಥ ಆಹಾರ, ಅಂಥ ವಾತಾವರಣ ಹಾಗಿತ್ತು. ಅಸತ್ಯ ಕಾಮಾಹ ಅಭವತ್ ಹಿಂದೆ ಸೇರಿಸ್ಕೋಬೇಕಾಗ. ನಾಸತ್ಯ ಕಾಮ ಇದ್ದರೆ ಇಲ್ಲೇ ಇದೆ, ಅಷ್ಟೇ ಡಿಫರೆನ್ಸು. ಅಸತ್ಯ ಕಾಮಾಹ ನಾ ಭವನ್, ಯಾರ ಕಾಮನೆಗಳು ಕೂಡ ಸುಳ್ಳಾಗ್ತಾನೇ ಇರಲಿಲ್ಲ. ಅದರ ಅರ್ಥ ಏನು? ಏನು ಕೇಳಿದರೂ ಸಿಕ್ತಿತ್ತು ಅಷ್ಟೇ. ಏನಂತ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಸಂಕಲ್ಪ ಮಾತ್ರ ಸಕಲ ಮೋಕ್ಷದ ಲಕ್ಷಣ ಇದು. ಇನ್ನೂ ಹೇಳೋದಾದರೆ ಮುಕ್ತಿ ಅಂತ ಇದಿತ್ತು ಅಂದರೂ ಒಂದೇ, ಮೋಕ್ಷ ಹೀಗಿರುತ್ತೋ ಅಂದರೂ ಒಂದೇ. ಮುಕ್ತಿಯಲ್ಲಿ ಮುಕ್ತಿಯಲ್ಲಿ ಮತ್ತೆ ತಿಳ್ಕೊಳ್ಳೋಕ್ಕಿಲ್ಲ. ಯಾಕೆ? ತಿಳ್ಕೊಂಡ್ಮೇಲೆ ಮೋಕ್ಷ ಆಗಿರೋದು ಅವರಿಗೆ, ಮೊದಲು ಮೋಕ್ಷನೇ ಆಗೋದಿಲ್ಲ. ಅದರಿಂದಾಗಿಯೇ ಮುಕ್ತಿ ಹಾಗಿತ್ತು ಅಂಬೋದಕ್ಕೆ ವರ್ಣನೆ, ವೈಕುಂಠ ವರ್ಣನೆ ಇದು. ಅಸತ್ಯಕಾಮಾಹ ನ ಅಭವನ್ ಕುತಶ್ಚಿತ್, ಯಾವ ಆ್ಯಂಗಲಲ್ಲಿ ನೋಡಿದ್ರೂ ಪರ್ಫೆಕ್ಷನ್ ಇತ್ತು. ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಜೆ. ಹೀಗಿರ್ಲಿಕ್ಕೆ ಏನು ಕಾರಣ ಅಂದರೆ, ಎಲ್ಲ ಡಿಸ್ಟ್ರಿಬ್ಯೂಷನ್ ಇನ್ಚಾರ್ಜ್ ಯಾರಿದ್ರು ಅದಕ್ಕೆ? ಅನಿಲಾತ್ಮಜೆ. ವಾಕ್ಷಾತ್ ವಾಯುದೇವರು ಕಸ್ಟೋಡಿಯನ್ ಅದಕ್ಕಾದ್ದರಿಂದ ಅವ್ಯವಸ್ಥೆಗೆ ಹೆಸರೇ ಇರಲಿಲ್ಲ. ಪ್ರಾಜ್ಞವರ, ಯಾರವರು? ಪ್ರಾಜ್ಞವರ ಪೂರ್ಣಪ್ರಜ್ಞ ಅಂತ ಅರ್ಥ. ಪೂರ್ಣಪ್ರಜ್ಞರಾದ್ದರಿಂದ ಅವರು ವ್ಯವಸ್ಥೆ ಹಾಗೆ ಮಾಡ್ತಿದ್ರು. ಎರಡಿದೆ ಅವರಿಗೆ, ತಿಳುವಳಿಕೆ ಇದೆ, ನಡೆಸೋ ಶಕ್ತಿ ಇದೆ. ಒಳ್ಳೆ ಪೊಲೀಸ್ ಬೇಕಾದಷ್ಟು ಹೊಡೆದು ಮಾಡಬಲ್ಲ, ಪಾಠ ಮಾಡೋಕ್ಕಾಗೋದಿಲ್ಲ. ಬೇರೆ ವಿಷಯ ಪಾಠ ಎಷ್ಟು ಬೇಗ ಪಾಠ ಮಾಡ್ಬೋದು. ಗಲಾಟೆ ಯಾರು ಫೋನ್ ಮಾಡೋದು ಪೋಸ್ಟ್ರಿಗೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇದು ಬಾಹುಬಲ ಇಲ್ಲ, ಅವರಿಗೆ ಜ್ಞಾನಬಲ ಇಲ್ಲ. ಗೊತ್ತಾಯ್ತಾ? ಮಿನಿಮಮ್ ಬೇರೆ ಇದ್ದರೆ ಲೆಕ್ಕ ಇಲ್ಲ. ಆದರೆ ಇಲ್ಲೇನಿತ್ತು? ಎರಡೂ ಇತ್ತು. ಆದ್ದರಿಂದ ಪ್ರದಾತರಿ ಪ್ರಾಜ್ಞವರೇ, ಪ್ರಾಜ್ಞವರ ಜ್ಞಾನ ಇದೆ, ಪ್ರದಾತರಿ ಕೊಡೋ ಶಕ್ತಿ ಇದೆ. ಆದ್ದರಿಂದ ಕೊಡ್ತಾ ಇದ್ದಿದ್ದರಿಂದ ಆಯ್ತು. ಅಷ್ಟೆಲ್ಲ ಹಣ ಯಾತಕ್ಕೆ ಬಂದಿತ್ತು? ಆಕೆಗ ಉಪಯೋಗ ಆಯ್ತು. ಈಗ ಅರ್ಥ ಆಯ್ತಾ? ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗಿದೆ, ಅನ್ನೆಲ್ಲ ನೀರಿಲ್ಲ. ಏನಾಯ್ತಾಗ? ಗಲಾಟೆ ಆಗುತ್ತೆ. ಏನು ಅಷ್ಟೆಲ್ಲ ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಯಾರಿಗೂ ಕೂಡ ಏನು ಅಂತ ಅನಿಸ್ಲೇಬಾರ್ದು. ಯಾಕಂದ್ರೆ ವೇಸ್ಟ್ ಮಾಡ್ತಾರೆ, ಅದು ಆಗಬಾರ್ದು. ಹೆಚ್ಚಾಗ್ತೀವಿ ಅಂತೇಳಿ ಚಲಿಸಿಬಿಟ್ರೆ ಅದು ಜಾಣತಾನ ಅಲ್ಲ, ತಪ್ಪೇ ಅದು. ಸರಿಯಾಗಿರ್ಬೇಕು ಅಷ್ಟೇ ಹೊರತು ಚಲಿಸ್ತಾರೆ ಅದು ಮಾಡಬಾರ್ದು. ಹೇಗೆ ಇವರಿಗೆ ಇಲ್ಲ ಅಂತ ಆಗಬಾರ್ದು, ಚೆಲ್ಲಿ ಹೋಗಿದ್ದಾರೆ ಅಂತಲೂ ಆಗಬಾರ್ದು. ಹಾಂ, ಏನಿಲ್ಲ, ಅದು ಏನು ಭೋಗ ಇದೆ. ಮುಕ್ತಿಯನ್ನು ಇದೇ ಪ್ರಶ್ನೆ ಮುಕ್ತಿಗೂ ಕೇಳಬೇಕು ನಾವು. ಮುಕ್ತಿಯಲ್ಲಿ ಏನಂತ ಪ್ರಶ್ನೆ ಬಂತು? ಕೇಳಿದ್ದೆಲ್ಲ ಸಿಗುತ್ತೆ ಅಂದರು. ಕೇಳೋ ಕಾನ್ಸೆಪ್ಟ್ ಬಂದ್ರೆ ಮುಕ್ತಿ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಬರ್ಬೋದು. ಹಾಗಿದ್ರೆ ಕೇಳ್ತಾರೆ ಅಂದಮೇಲೆ ಏನರ್ಥ? ಇನ್ನು ಊಟ ಮುಗ್ದಿಲ್ಲ ಅಂತ ಅರ್ಥ. ಏನೋ ಕೇಳ್ತಿದ್ದಾರೆ ಅಂದರೆ ಏನರ್ಥ? ಊಟ ಮುಗ್ದಿದೆ ಅಂತ ಅರ್ಥ. ಮತ್ತು ಕೇಳೋದು ಸಿಗುತ್ತೆ ಏನರ್ಥ ಆಗಿದ್ರೆ? ಇಂಥ ಪ್ರಶ್ನೆ ಕೇಳಬೇಕು ಆ್ಯಕ್ಚುಲಿ. ಉತ್ತರ ಹೇಳ್ತಾರೆ ಅಲ್ಲ, ಭೋಗ ವಿಶೇಷ. ಹೊಟ್ಟೆ ಫುಲ್ ತುಂಬಿ ಹೋಗ್ಬಿಟ್ಟಿದೆ, ಹೇಳ್ಬೇಕು ಯಾರೋ ಒಂದು ಹೊಸ ಸ್ವೀಟ್ ತಂದು ಹಾಕೋದ್ರು. ಮತ್ತೆ ಹಸಿವು ಅಲ್ಲ ಅದು, ಯಾವುದಕ್ಕದು? ಭೋಗ. ಅಲಂಕಾರ ಏನಂತ ಕಿರೀಟ, ಮತ್ತೊಂದು ಕಿರೀಟ ತಂದಿಟ್ಟ, ಗುಡ್ ಅಂದ. ಅಲಂಕಾರ ಕಡಿಮೆ ಏನಿಲ್ಲ, ಎಕ್ಸಸ್ ಆಯ್ತು ಅಲ್ಲಿಗೆ. ಸಮುದ್ರಕ್ಕೆ ನೀರು ಹಾಕಿದರೆ ಹೇಗೋ ಹಾಗೆ. ದ್ವಾರಕಾಪಟ್ಟ ಕೃಷ್ಣ ತುಂಬಿಸಿದ್ರು ಕೂಡ ಏನಾಗಿತ್ತು? ಮೊದಲು ತುಂಬಿತ್ತು, ಆಮೇಲೆ ತುಂಬಿತ್ತು. ವೈಕುಂಠ ಹಾಗೇನೆ. ಆದ್ದರಿಂದ ಭೋಗ ಅಂಬೋದೇನದು? ಕೊರತೆ ಅಲ್ಲ ಅದು. ಇದ್ರೆ ಒಳ್ಳೆಯದು, ಇಲ್ಲದೆ ಹೋದರೆ ಮಿಸ್ಸಿಂಗ್ ಇದ್ದಾಗಲಕ್ಕ ಅಷ್ಟೇ. ಆದರೆ ಇದು ಹಾಗಲ್ಲ. ಊಟದಲ್ಲಿ ಎರಡು ವಿಧ,
ಕೆಲವು ಹೇಳ್ತಾರೆ ನಮಗೆ ಸ್ವೀಟ್ ಬೇಕಾಗಿಲ್ಲ ರೀ, ಅನ್ನ ಹುಳಿ ಬಂದರೆ ಸಾಕಾಗಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಏನಿಲ್ಲ ಅವ್ರಿಗೆ ಅದೇ ಬಂದಿಲ್ಲ ಪಾಪ. ಅದು ಬಿಡ್ದೇನ ಅದು ಬಂತಪ್ಪ ಇಳಿದ ಅದೆಲ್ಲ ಬಂತಾರೆ, ಅವೆಲ್ಲ ಬರಲಿಲ್ಲ, ಊಟ ಆಯ್ತು. ಇವರಿಗೆ ಎಷ್ಟು ವೆರೈಟಿ, ಇನ್ನೊಂದು ವೆರೈಟಿ ಶುರು ಮಾಡಿದೆ, ಮತ್ತೆ ತಾರತಮ್ಯ ಗೊತ್ತಾಗ್ತಾ ಹೋಗುತ್ತಾಗ. ಭೋಗ ಬೇಕು ಅಂದರೆ ಬೇಕು ಅಂದರೆ ಅಂತ ಹೇಳಿದ್ದರಿಂದ ಬೇಕು ಅಂತಾರೆ ಎಲ್ಲ ಅಲ್ಲಿ, ಅರ್ಥ ಆಯ್ತಾ ಈಗ? ಹಾಗಿದ್ದರೆ ಬೇಕು ಅಂದವರು ಇದ್ದಾರೆ, ಇಲ್ಲದೆ ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ಯಾಕೆಂದರೆ ಬೇಕು ಅಂದರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಬೇಕು ಅಂದರೆ ಸಿಗುತ್ತೆ ಎಂಬುದು ಹೇಗಿರುತ್ತೆ, ನಾವು ಇರ್ತೀವಪ್ಪ ನಮ್ಮ ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ದಿವಸ ಔಷಧಿ ತೊಗೋಬೇಕು ಹೋಗಿ ಎಲ್ಲಿದೆ ಅಂತೇಳಿ, ಇಲ್ಲ. ಏನರ್ಥ ಅದಕ್ಕೆ? ಬೇಕಂದರೆ ಇಮಿಡಿಯೇಟ್ ಅಷ್ಟೇ ಹೊರತು ಸ್ವತಃ ಇರ್ತೀರ ಹಾಗಿದ್ದರೆ ಯಾರು ಕೇಳೋದಿಲ್ಲ. ಸೊ ಭೋಗ ಸಿಗುತ್ತೆ ಅಂದಮೇಲೆ ಭೋಗ ಬೇಕಾದರೆ ಸಿಗುತ್ತೆ ಅಷ್ಟೆ. ಅದೇನದು ಸಿಗಬೇಕು ಅಂತಿಲ್ಲ, ನೀವು ಅನ್ಕೋಬೇಕು ಅಂತಿಲ್ಲ, ಬೇಕಾದ್ರೆ ಇಲ್ಲ ಅಂತಿಲ್ಲ. ಇದು ಮುಖ್ಯವಾದ ಅಂಶ. ಬೇಕಾದ್ರೆ ತಗೊಳ್ಳಿ, ಸಂಕೋಚ ಪಡಬೇಡಿ ಅಂತಾರಲ್ಲ ಹಾಗೆ. ಎಲ್ಲರೂ ಕೇಳಬೇಕಾಗಿಲ್ಲ, ಆಗ ಏನೂ ಬೇಡ ಅಂತಾರೆ, ಸರಿ ಅಂತ. ಆಚಾರ್ಯ ಹಾಂ, ಅದು ಭೋಕ್ತು ಮಿಚ್ಚು. ಬುಭುಕ್ಷ ಅಂದ್ರೇನು? ತಿನ್ನಬೇಕು ಅಂತ. ಇದು ಬೋಧು ಮಿಚ್ಚು, ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ಬುಭೂಷ, ತಿನ್ನಕ್ಕೆ ಇಷ್ಟಪಟ್ಟರೆ ಬುಭುಕ್ಷ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅವೆಲ್ಲ ಯಾವುದಕ್ಕೆ ಯಾವ ಪದ ಉಪಯೋಗ ಗೊತ್ತಿರಬೇಕಾ? ವಿವಿತ್ಸ, ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ವಿವಿತ್ಸ. ಮತ್ತು ಆಚಾರ್ಯ ಅವೆಲ್ಲ ಸನ್ನಂತ ರೂಪಗಳು ಅಂತ ಹೆಸರು. ಇಚ್ಛಾರ್ಥಕ, ಸನ್ನ ಅಂದರೆ ಇಚ್ಛಾರ್ಥಕ, ಇಚ್ಛಾರ್ಥಕ ಪದಗಳನ್ನು ಉಪಯೋಗಿಸಿದರೆ ಹಾಗೆ ಉಪಯೋಗಿಸ್ಬೇಕು. ಆಚಾರ್ಯ ಹಾಂ, ಪಿಪಾಸು, ಪಾತು ಮಿಚ್ಚು ಪಿಪಾಸು ಅಷ್ಟೆ. ಆಚಾರ್ಯ ಒಂದು ಪ್ರಶ್ನೆ ಬಂದಿದೆ. ಹಾಂ ಹೇಳಿ. ವಾಯುದೇವರು 3 ರೂಪದಲ್ಲಿ ಬಂದಿದ್ರು. ವಾಯುದೇವರು 3 ರೂಪ, ಎಲ್ಲ ದೇವತೆಗಳು ಬಂದಿದ್ಮೇಲೆ ಅವರು ಬರಲೇಬೇಕಲ್ಲ. ಬ್ರಹ್ಮದೇವರು ಬಂದಮೇಲೆ ಒಂದೇ ಇರ್ತಾರೆ ಅಷ್ಟೇ. ನವೈ ಮುಮುಕ್ಷು ನಬುಭೂಷುರತ್ರ ನವೈ ವಿವಿತ್ಸುಶ್ಚ ಕುತೋ ಬುಭುಕ್ಷು ಅಸತ್ಯ ಕಾಮ ಅಭವನ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಿಲು. ಸಾರಸ್ಯ ಇದೆ. ಅವ್ರು ಕೊಡ್ತಾ ಇದ್ದರು ಅಂದಮೇಲೆ ಅತೃಪ್ತಿ ಕಾರಣ ಇಲ್ಲ. ಮಧ್ವಾಚಾರ್ಯ ಯಾರು ಅವರೇನೆ ಅಂದಮೇಲೆ ಏನರ್ಥ? ಅವ್ರು ಕೊಟ್ಟರೆ ಹಾಕಿ ಕೊಡ್ತಾರೆ, ಬಿಡೋ ಪ್ರಶ್ನೆಯೇ ಇಲ್ಲ. ಫುಲ್ ಕೊಟ್ಟಿರ್ತಾರೆ, ಅದಕ್ಕೆ ಪೂರ್ಣವಾಗಿ ಕೊಟ್ಟಿದ್ದಾರೆ. ಸರ್ವಮೂಲ ಅಂದರೆ ಸರ್ವವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಸರ್ವವನ್ನು ಕೊಟ್ಟಿರೋದ್ರಿಂದ ಇನ್ಯಾವುದೂ ಅದು ಬಾಕಿ ಇಲ್ಲ. ನಿಜವಾದ ಎನ್ಸೈಕ್ಲೋಪೀಡಿಯಾ ಅಂದರೆ ಆ ಅರ್ಥದಲ್ಲಿ. ಎನ್ಸೈಕ್ಲೋಪೀಡಿಯಾ ಮಾಡಿ ಉಪಯೋಗ ಗೊತ್ತಾ? ರೆಫರ್ ಮಾಡೋದು ಗೊತ್ತಿರಬೇಕು ಮಾಡೋರಿಗೆ. ಡಿಕ್ಷನರಿ ಇದೆ, ನೋಡಲಿಕ್ಕೆ ಬರೋದಿಲ್ಲ. ಸರ್ವಮೂಲ ಓದಬೇಕು. ಓದಿದಾಗ ಏನಾಗತ್ತೆ, ಹೇಗೆ ಓದಬೇಕು, ಯಾವ್ಯಾವ ರೀತಿಯಲ್ಲಿ ಓದಿದ್ರೆ ಹೊಸ ಹೊಸ ಅರ್ಥ ಕೊಡುತ್ತೆ. ಇವು ಕೋಶಗಳ ವೈಶಿಷ್ಟ್ಯನೇ ಹಾಗೆ. ಉದ್ದು ಕೋಶ ಓದಿದ್ರೆ ಏನೂ ಉಪಯೋಗ ಇಲ್ಲ. ಯಾವಾಗ ಓದಬೇಕಾದ್ರೆ ಪ್ರಸಂಗ ಮತ್ತಷ್ಟೇ ಹೋದರೆ ಆ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಸುಮ್ಮನೆ ಓದೋದು ಬೇರೆ, ಪ್ರಸಂಗವನ್ನು ಉಪಯೋಗಿಸೋದು ಬೇರೆ. ಇವತ್ತು ಸರ್ವಮೂಲ ಓದೋ ಅಭ್ಯಾಸನೇ ಹೋಗಿರೋದ್ರಿಂದ ಉಪಯೋಗಿಸೋ ಪ್ರಶ್ನೆ ಬರೋದೇ ಇಲ್ಲ. ಅದನ್ನೇ ಫುಲ್ಲು ಓದಬೇಕು ನಾವು. ಒಂದೊಂದು ದೀಕ್ಷೆ ಇಟ್ಕೊಂಡು ಎಲ್ಲ ಯಾವ ವಿದ್ಯಾಪೀಠ ಪೂರ್ತಿ ಸರ್ವಮೂಲ ಹೇಳ್ಕೊಡೋ ಅಭ್ಯಾಸ ಇಲ್ಲ, ಗೊತ್ತಾಯ್ತಾ? ಅವರು ಆದ್ದರಿಂದ ಇವರು ಓದೋದು ಹೊಸದಾಗಿ ಓದೋದಿಲ್ಲ. ಸಾಮಾನ್ಯ ಕೆಲವರು ಎಕ್ಸೆಪ್ಷನ್ ಇರ್ತಾರೆ, ಬಿಟ್ಬಿಡಿ. ಆದರೆ ಇದರಲ್ಲಿ ಸೇರಿಲ್ಲ. ಒಂದು ಕೆಲವು ಕಾಲೇಜ್ ಇರುತ್ತೆ, ಒಂದು ಕ್ಲಾಸು ನಡೆದಿಲ್ಲ, ಮೇಸ್ಟ್ರೇ ಇಲ್ಲ, ಅವ್ರು ಫಸ್ಟ್ ರ್ಯಾಂಕ್ ಬಂದ. ಯಾತಕ್ಕದು? ಅವನ ಪ್ರಯತ್ನ ಅಷ್ಟೇ ಹೊರತು ಇವರಿಂದ ಏನು ನಡೆದಿಲ್ಲ ಅದು. ಆದರೆ ಯಾವಾಗಲೂ ಕೂಡ ಇವರು ಮಾಡಿದಾಗ ಅದು ಕ್ವಾಲಿಟಿ ಭಾಳ ಮಾಸಲ್ಲಿ ಬರ್ತಾರೆ. ಒಬ್ಬೊಬ್ಬರು ಬಂದರೆ ಅದು ಅವ್ರ ಪ್ರಯತ್ನ ಅಷ್ಟೇ. ಮಾಸಲ್ಲಿ ಬಂದರೆ ಏನಾಗಿರುತ್ತದ? ವ್ಯವಸ್ಥೆ ಸರಿ ಇದೆ ಅಂತ ಅರ್ಥ. ಇವತ್ತು ವ್ಯವಸ್ಥೆ ಇಲ್ಲ. ನವೈ ಮುಮುಕ್ಷು ನಬಹು, ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಯೋಚನೆ ಕೂಡ ಮಾಡ್ತಾಯಿಲ್ಲ, ಆ ಸ್ಥಿತಿಯಾಗಿದೆ. ವ್ಯವಸ್ಥೆ ಇಲ್ಲ, ಏನು ಮಾಡಬೇಕು ಯೋಚನೆ ಮಾಡಿ ಸ್ವಲ್ಪ ಪಾಸಿಟಿವ್ ಥಿಂಕ್ ಮಾಡ್ಬೋದು. ನವೈ ಮುಮುಕ್ಷು ನಬುಭೂಷೂರ್, ಅವ್ರು ಬರಲಿಲ್ಲ ಅಂದರೆ ಬರಲಿಲ್ಲ ಅಷ್ಟೇ. ಹಾಗಲ್ಲ, ಯಾಕೆ ಬರಲಿಲ್ಲ ಕೇಳಬೇಕಾಗುತ್ತೆ. ಇವತ್ತು ಹುಡುಗರು ಯಾಕೆ ಬರ್ತಾಯಿಲ್ಲ? ಎಲ್ಲಿ ಹೋದರೂ ಕೂಡ ಸಮಸ್ಯೆ, ಜನ ಬರ್ತಾಯಿಲ್ಲ. ಮೊದಲು ಊಟಕ್ಕೆ ಬರ್ತಾರೆ ಅಂತಿತ್ತು, ಊಟಕ್ಕೂ ಬರೋದಿಲ್ಲ ಅಂತ ಹೇಳ್ತಾರೆ. ಯಾರೋ ಹೇಳಿದ್ರು 1500 ಜನ ಬಂದುಬಿಡ್ತಾರೆ ಅಂತ, ಎಲ್ಲ ವೇಸ್ಟು. ಅದು ಊಟಕ್ಕೆ ಬರ್ತೀವಿ, ಊಟಕ್ಕೂ ಬರೋಲ್ಲ ಜನಗಳಿಗೆ. ಯೋಚನೆ ಮಾಡಬೇಕಲ್ಲಿ, ಯಾಕೆ ಬರ್ತಾಯಿಲ್ಲ? ಹಾಗಿದ್ದರೆ ಅವ್ರ ಹಣೆ ಬಾರ ನಿಮ್ಗೆ ಫಂಕ್ಷನ್ ಹಣೆ ಬಾರ ಏನು ನಾಳೆ? ಅವ್ರ ಹಣೆ ಬಾರ ಒಂದು ಇರ್ತದೆ, ಇಲ್ಲ ಅಂತೇನಲ್ಲ. ಬಟ್ ಇವ್ರ ಗತಿ ನಾಳೆ ಭಾರಿ ನೋಡಿ ಕೇಳೋದು ಹೇಳ್ತಾರಂತೆ, ನಾವು ಯಾವುದಕ್ಕೂ ಬರೋಲ್ಲ, ದುಡ್ಡು ಕೊಡ್ತೀವಿ ಅಷ್ಟೇ ಅಂತಾರಂತೆ. ನಾವು ಬರೋದು ಯಾವುದಕ್ಕೂ ದುಡ್ಡು ಕೊಟ್ಬಿಡ್ತೀವಿ ಅಷ್ಟೇ. ಇನ್ನೂ ಕೆಲವರು ನಾವು ಬರೋದಿಲ್ಲ, ದುಡ್ಡು ನೆಕ್ಸ್ಟ್ ಟೈಮ್ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾರೆ. ಇದು ಮುಂದಿನ ಸ್ಟೆಪ್, ಅದು ಒಂದೊಂದೇ ದೂರ ಆಗ್ತಾಯಿದೆ ಅಂತ ಅರ್ಥ. ದೂರ ಆಗ್ತಾ ಇದ್ದಾರೆ ಅಂತ ಅರ್ಥ. ತಕ್ಷಣ ಏನು ಮಾಡಬೇಕು? ಈಗ ಅಡ್ಮಿಷನ್ ಇವತ್ತು ಹೋದ ವರ್ಷ 100 ಇದ್ದವರು 50 ಆಯ್ತು, ಅವ್ರು ತಕ್ಷಣ ಏನು ಮಾಡಬೇಕು? ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಎಲ್ಲೋ ಪ್ರಾಬ್ಲಮ್ ಇದೆ, ಯಾಕೆ ಕಡಿಮೆ ಆದರು? ನಮ್ಮಲ್ಲಿ ಪ್ರಾಬ್ಲಮ್ ಇದೆಯೋ ಅವರಲ್ಲಿ ಹುಡುಕ್ಬೇಕಾದ್ರೆ. ಆ ವ್ಯವಸ್ಥೆ ಬರದೇ ಹೋದರೆ ನಡೆಯೋದೇ ಇಲ್ಲ. ನವೈ ಮುಮುಕ್ಷು ನಬುಭೂಷುರತ್ರ ನವೈ ವಿವಿಸ್ಸುಶ್ಚ ಕುತೋ ಬುಭುಕ್ಷು ಅಸತ್ಯ ಕಾಮಾಹ ಅಭವತ್ ಕುತಶ್ಚಿತ್ ಪ್ರದಾತರಿ ಪ್ರಾಜ್ಞವರೇ ಅನಿಲಾತ್ಮಜೇ.
ಅವರು ಸರ್ವಮೂಲ ಬರೆದವರು ಬರೆಯೋರಾದ್ದರಿಂದ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅಂತ ಅರ್ಥ. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾ ಸಭಕ್ಷ ಸಾರ ರಸವಂತ ಊರ್ಜಿತಾ ನದ್ಯ ಪಯಸ್ಸರ್ಪಿ ರಜಸ್ರಪೂರ್ಣಾ ಸಮಕ್ಷಿಕಾದ್ಯಾ ಅಪಿ ಪಾಯಸ ಹ್ರದಾ. ದಿವಸಕ್ಕೂ ಹೆಚ್ಚಾಗ್ತಾ ಬಂತು ಅಂತ ಹೇಳ್ತಾರೆ. ದಿವಸಕ್ಕೆ ಕಡಿಮೆ ಅಲ್ಲ, ಏನಾಗ್ತಾ ಬಂತು? ವೈಭವ ಜಾಸ್ತಿ ಆಗ್ತಾ ಬಂತು. ಅಂದರೆ ಕೊರತೆಗೆ ಅವಕಾಶ ಏನಿರಲಿಲ್ಲ. ಅದು ಮೊದಲು ಕಡಿಮೆ ಇತ್ತು ಅಂತ ಅರ್ಥ ಅಲ್ಲ. ಅದಕ್ಕೆ ಏನರ್ಥ? ಸಾಮಾನ್ಯವಾಗಿ ಓಡ್ತಾ ಏನಾಗ್ಬಿಡುತ್ತೆ ಓಡೋ ಶಕ್ತಿ. ಮೊದಲು ರನ್ನಿಂಗ್ ರೇಸ್ ಫಸ್ಟ್ ಜೋರಾಗಿ ಓಡ್ತಾನಲ್ಲ, ಜನರಲ್ಲಿ ಅವನು ವಿನ್ ಆಗಲ್ಲ. ಯಾಕೆ ಸುಸ್ತು ಹೊಡೆದು ಬಿಡ್ತಾನೆ. ನಿಧಾನವಾಗಿ ಆಮೇಲೆ ಏನು ಮಾಡ್ತಾರೆ, ಇವರೆಲ್ಲ ಸುಸ್ತು ಹೊಡೆದು ಬಿಡ್ತಾರೆ. ಅವನು ಆಗ ಪಿಕಪ್ ಮಾಡ್ಕೋತಾನೆ, ಗೆದ್ದು ಬಿಡ್ತಾನೆ. ಅದು ಮೊದಲು ಸ್ಲೋ ಇರಬೇಕು, ಆಮೇಲೆ ಏನಾಗಬೇಕು, ಬೆಳಿಬೇಕು. ಅದು ಹೇಗೋ ಆ ರೀತಿ ನಡೆದ್ರೆ ಸರಿ ಇರ್ತದೆ. ಉತ್ಸಾಹ ಹೋಯ್ತಾ, ಕಡಿಮೆ ಆಗ್ತಾ ಬಂತ ಅಂದರೆ ಇಲ್ಲ, ಜಾಸ್ತಿ ಆಗ್ತಾನೆ ಬಂತು, ಕಡಿಮೆ ಆಗಲೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ದಿವಸ ಮಾಡಿದ್ರಪ್ಪ ಫಂಕ್ಷನ್ನು ನಾಳೆ ಹೇಳೋಣ. ಎಷ್ಟು ದಿವಸ ಮಾಡಿದ್ರೆ ನಾಳೆ ಗೊತ್ತಾಗುತ್ತೆ. ಎಷ್ಟು ನೋಡಿ ಇವತ್ತಲ್ಲ ನಾಳೆ ಸಾಕಾಗುತ್ತೆ ಅಂತ ತಿಳ್ಕೊಂಡ್ರೆ ಆಗಲೇ ಇಲ್ಲ. ಎಷ್ಟು ದಿವಸ ಅಲ್ಲ, ಎಷ್ಟು ವರ್ಷ ಮಾಡಿದರು ಅಂತ ಕೇಳಬೇಕು. ಅದನ್ನು ಹೇಳ್ತಾರೆ. ಅದು ಯುನೀಕ್ ಆ ದೃಷ್ಟಿಯಿಂದ ಎಷ್ಟು ಗ್ರೇಟ್ ಅಂತ ಗೊತ್ತಾಗೋದು.